ಎಷ್ಟು ಮಕ್ಕಳಿಗೆ ಇದು ಹೆಲ್ಪ್ ಮಾಡಲಿಕ್ಕೆ ಸಂಸ್ಥೆ ಅಷ್ಟೇ ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗಳಿಗೂ ಪ್ಲಾಟ್ಫಾರ್ಮ್ ಕೊಟ್ಟು ಅವರಿಗೆ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಕರಿಯರ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಪ್ಲಾಟ್ಫಾರ್ಮ್ ಒದಗಿಸ್ಕೊಂಡಂಥ ಸಂಸ್ಥೆ ರಾದರ್ ದೆನ್ ಕಾಲಿಂಗ್ ಇಟ್ ಆಸ್ ಎ ಸಂಸ್ಥೆ ಅಂತ ಕರೆಯೋದು ಬದಲು ಒಂದು ಕುಟುಂಬ ಅಂತ ಕರೀತೀವಿ. ಆ್ಯಂಡ್ ನಾವು ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ 25th year ಆಫ್ ಆ್ಯನಿವರ್ಸರಿ. ಇಟ್ಸ್ ಅ ಗ್ರೇಟ್ ಇವೆಂಟ್. ಸೊಸೈಟಿ ಒಳಗಡೆ ಸಮಾಜ ಒಳಗಡೆ ಬಹಳಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಒಂದು ಮೂಲಭೂತವಾಗಿ ರೂಟ್ ಲೆವೆಲ್ ಕೆಲಸ ಮಾಡಿದಂಥ ಸಂಸ್ಥೆ. ಇದರ ಭಾಗವಾಗಿ ನಾನು ಕೆಲಸ ಮಾಡಿದ್ದೆ. ಇದರ ಭಾಗವಾಗಿ ಕೆಲಸ ಮಾಡಲೇ ಇಲ್ಲ ಆಸ್ ಅ ವಾಲಂಟಿಯರ್ ಅಂತ ಹೇಳಿ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಐ ಕಾಂಗ್ರ್ಯಾಚುಲೇಟ್ ಎಂಟೈರ್ ಟೀಮ್ ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಆಫ್ ವಿದ್ಯಾಪೋಷಕ್ ಆನ್ ದಿಸ್ 25th anniversary. ಥ್ಯಾಂಕ್ ಯು ಸೊ ಮಚ್. ನಾನು ಶಶಿಕಾಂತ್ ಕಡಪ್ಪ ಬನಾಟಿ ಇಂದ ಬಂದದ್ದು. ನಾನು ಸುಮಾರು ಈ ವಿದ್ಯಾಪೋಷಕ ಸಂಸ್ಥೆಯಲ್ಲಿ ವಾಲಂಟಿಯರ್ ಆಗಿ 20 ವರ್ಷಗಳಿಂದ ಸೇವೆಯನ್ನು ಮಾಡ್ತಾಯಿದ್ದೇನೆ. ಇವತ್ತಿನ ದಿವಸ ಈ ವಿದ್ಯಾಪೋಷಕ ಸಂಸ್ಥೆ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಈ ವಿದ್ಯಾಪೋಷಕ ಸಂಸ್ಥೆ ವಿದ್ಯೆಯಲ್ಲಿ ಬಡತನದಿಂದ ಬಂದಂಥ ವಿದ್ಯಾರ್ಥಿಗಳನ್ನು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಮೇಲೆತ್ತಿ ಇಲ್ಲಿಯವರೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಉಪಜೀವನಕ್ಕೆ ಹಾಗೂ ಒಳ್ಳೆಯ ಉದ್ಯೋಗದಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಈ ಸಂಸ್ಥೆ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಸ್ಥೆ. ಹಾಗೂ ಇದೇ ರೀತಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ತಮ್ಮನ್ನು ವ್ಯಕ್ತಪಡಿಸಿ ಈ ವಿದ್ಯಾಪೋಷಕ ಸಂಸ್ಥೆ ಈ ಒಂದು ಬೆಳ್ಳಿ ಹಬ್ಬಕ್ಕೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ, ನಾನು ಗೌರಿ ತಿಕೋಟ. ಇವತ್ತು ವಿದ್ಯಾಪೋಷಕ ಸಂಸ್ಥೆ ಧಾರವಾಡ ಇವತ್ತು 25 ವರ್ಷದ ಆ್ಯನಿವರ್ಸರಿ ಅಂದರೆ ರಜತ ಮಹೋತ್ಸವ. 25 ವರ್ಷ ಹಿಂದೆ ಅಂದರೆ 2001ರಲ್ಲಿ ಸಂಸ್ಥೆ ಶುರುವಾಯಿತು. ಎಲ್ಲ ಫೌಂಡರ್ಸ್ ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್, ವಾಲಂಟಿಯರ್ಸ್
ಮೇಲೆ ಹೇಳೋದು ಹೇಳಿಕೆಯನ್ನು ನಾವು ನೋಡಿ ತುಂಬ ಖುಷಿ ಅನಿಸುತ್ತೆ. ದೇವರು ಇಲ್ಲಿ ಸಂಸ್ಥೆಯಲ್ಲಿ ಯಾರು ಪರಿಶ್ರಮ ಮಾಡಿದ್ದಾರೆ ಫೌಂಡರ್ಸು ಮತ್ತು ಎಲ್ಲ ಕನೆಕ್ಟೆಡ್ ಮೆಂಬರ್ಸ್ ಅವರನ್ನು ಈ ಒಂದು ಸರ್ಕಾರಕ್ಕೆ ಚೂಸ್ ಮಾಡಿದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ಕೆ ಕೃತಜ್ಞತೆಗಳು. ಆತ್ಮೀಯರೇ, ವಿದ್ಯಾಪೋಷಕ ಸಂಸ್ಥೆ 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ವಿದ್ಯಾಪೋಷಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಅದರ ಸ್ವಯಂ ಸೇವಕರಿಗೆ ಹಾಗೂ ಅದರ ಫಲಾನುಭವಿಗಳಿಗೆ ನಾನು ಆರ್ಥಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ, ಆರ್ಥಿಕವಾಗಿ ತೊಂದರೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇನೆ. ವಿದ್ಯಾಪೋಷಕ ಅಂತಂದರೆ ಕೇವಲ ಆರ್ಥಿಕವಾಗಿ ತೊಂದರೆಯಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದಷ್ಟೇ ಅಲ್ಲ, ಆ ಮಕ್ಕಳಿಗೆ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕು, ಸರ್ವತೋಮುಖವಾದ ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಸಂಸ್ಥೆ. ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಕೊಡಬೇಕು, ಅವರಲ್ಲಿ ಮುಂದೆ ಮುಟ್ಟುವಂತಹ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸಬೇಕು. ಅಷ್ಟೇ ಅಲ್ಲ, ಅವರಿಗೆ ಮುಂದಿನ ಜೀವನದ ದಾರಿಯಲ್ಲಿ ಇರುವಂತಹ ವಿವಿಧ ತೊಡಕುಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗಲಿಕ್ಕೆ ಒಂದು ಸ್ಪಷ್ಟವಾದಂಥ ಮಾರ್ಗದರ್ಶನ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ವಿದ್ಯಾಪೋಷಕ ಸಂಸ್ಥೆ ಕೆಲಸ ಮಾಡಬೇಕು ಅನ್ನೋದು ವಿಷಯ. ಇದರಲ್ಲಿ ಯಾರೊಬ್ಬರೂ ಕೂಡ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಟ್ಟುಕೊಳ್ಳದೆ ಒಂದು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಸ್ವಯಂ ಸೇವಕರಿಗೆ ಪ್ರೇರಣೆ, ಹಾಗೆ ಅಲ್ಲಿ ಇಲ್ಲಿಂದ ಕಲಿತು ಹೋಗುವಂಥ ಮಕ್ಕಳಿಗೂ ಕೂಡ ಪ್ರೇರಣೆ ಆಗುತ್ತೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಿಸಲಿ, ಎಲ್ಲ ಮಕ್ಕಳಿಗೂ ಕೂಡ ಮುಂದಿನ ವಿದ್ಯಾದ ದಾರಿಯನ್ನು ಸುಸ್ಪಷ್ಟವಾಗಿ ತೋರಿಸಲಿ ಅಂತ ಆಶಿಸಿ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕುಮಾರ್ ನಿಶಾನಿಮಠ. ನಾನು ವಿದ್ಯಾಪೋಷಕರೊಳಗೆ 2024 ಕೆಲಸ ಮಾಡ್ತಿದ್ದೆ. ಇವತ್ತು ವಿದ್ಯಾಪೋಷಕರ ಸಿಲ್ವರ್ ಜೂಬಿಲಿ ಕಾರ್ಯಕ್ರಮ ರಿಯಲಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದ್ರೆ ಈ ಒಂದು ವಿದ್ಯಾಪೋಷಕ ಸಂಸ್ಥೆ ಏನದ ಎಲ್ಲ ಒಂದು ಬಡ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಕೊಡುವಂಥ ಒಂದು ಸ್ಕೀಮ್, ಜೊತೆಗೆ ಮಕ್ಕಳಿಗೆ ಒಂದು ಸ್ಕಿಲ್ ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಸಂಸ್ಥೆಯೊಳಗೆ ಕೆಲಸ ಮಾಡಿದಂತಹ ಪುಣ್ಯ ನನ್ನದಾಗಿದೆ. ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ವಿದ್ಯಾಪೋಷಕರಿಗೆ ಕೈ ಜೋಡಿಸಿ ಮಾಲೀಕರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನು ಸದುಪಯೋಗ ಮಾಡಿಕೊಂಡು ನಾವೆಲ್ಲರೂ ಮತ್ತು ಈ ಒಂದು ಸಂಸ್ಥೆಗೆ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಥ್ಯಾಂಕ್ ಯು. Namaste. My name is Saujanya Shinde. Joining to Vidyaposhak is a turning point of my life. When I passed my matriculation in the year 2019 with 97.44%, there were so many problems in our home, and I was taken aback because of the sophisticated fees of the colleges. At that time I came across Vidyaposhak, and really Vidyaposhak has changed my life. I joined PUC Commerce, and after joining Vidyaposhak, it was just like my mother. They had supported me in many ways, not only providing monetary support for my education. Along with that, they had given psychological support, and they used to give motivation, many bridge courses, camps, books, everything they had given. What a mother should do for a child, that Vidyaposhak has done for its students. And after joining Vidyaposhak, I have got so much of support, so much of guidance, so much of assistance regarding each and everything, especially mentors, volunteers, donors, and all. Special thanks to them. It is all because of them. And a special thanks from my bottom of heart to Raghavendra Tikota sir. It is all because of him we all are happy today. We all have happily achieved what we wanted to achieve in our life. After joining Vidyaposhak, I have got huge support, and now I am working as a branch postmaster in India Post. Thank you so much. You had changed my life. Really meeting Vidyaposhak and becoming a student of Vidyaposhak is a golden moment of my life, and I am forever indebted to Vidyaposhak. Thank you so much, Vidyaposhak. ನನ್ನ ಹೆಸರು ವೀರಭದ್ರ ವಾಲಿಶೆಟ್ಟಿ ಅಂತ ಹೇಳಿ. ಸೊ ನನ್ನ 2004ರಿಂದ ವಿದ್ಯಾರ್ಥಿ ಸ್ಟೂಡೆಂಟ್ ಏನು ಸರ್. ಸೊ ನಾನು 2004ರಲ್ಲಿ SSLC ಹೋಗುವಾಗ ನಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಬಹಳ ಪೂರ್ ಇತ್ತು. ಸೊ ಆ ಟೈಮ್ ನಾವು ಏನು ಮಾಡೋದು
ವಿದ್ಯಾಪೋಷಕ ನಿಮ್ಮ ಸಂಸ್ಥೆ ನಮ್ಮ ಮನೆಗೆ ವಿಸಿಟ್ ಕೊಟ್ಟು ಫೈನಾನ್ಷಿಯಲ್ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಈ ಸ್ಟೂಡೆಂಟ್ಗೆ ನಾವು ಸ್ಕಾಲರ್ಶಿಪ್ ಕೊಟ್ಟರೆ ನಾವು ಇದನ್ನು ಬೆಳೆಸ್ಬೋದು ಅಂತ ಹೇಳಿ ನಮ್ಗೆ ಆ ಟೈಮ್ ಒಳಗಡೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟು ಅದ್ರ ಮೂಲಕ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಸೊ ನನ್ನ ಬೇಸ್ ಮೇಲೆ ನಾನು ಆಲ್ರೆಡಿ ನನ್ನ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಸಿಕ್ತು. ಸೊ ನಾನು ಪೋಸ್ಟ್ ಆಫೀಸ್ ಜಾಬ್ ಸಿಕ್ಕ ಮೇಲೆ ನನಗೆ ಅನ್ನಿಸ್ತು ನಾನು ವಿದ್ಯಾಪೋಷಕ ನಾನು ಇದರಿಂದ ಬೆಳೆದಿದ್ದೀನಿ. ಸೊ ನನ್ನಂತಿನ ಸ್ಟೂಡೆಂಟ್ಗಳಿಗೆ ಸಾವಿರಾರು ಮಂದಿಗೆ ನಾವು ಇದರಿಂದ ಅನುಕೂಲ ಆಗಲಿ ಅಂತ ಹೇಳಿ ನಾನು ವಿದ್ಯಾಪೋಷಕರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ವಾಲಂಟಿಯರ್ ಕೆಲಸ ಮಾಡ್ತಾ ನಮ್ಮ ಊರಲ್ಲಿ ಇರುವಂಥ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ನಾವು ಆಲ್ರೆಡಿ ವಿದ್ಯಾಪೋಷಕ ಸ್ಟೂಡೆಂಟ್ಸ್ ಆಗಿ ನಾವು ಮಾಡಿದ್ದೀವಿ ಸರ್. ಇದೇ ಥರ ನಾವು ವಿದ್ಯಾಪೋಷಕರಿಂದ ಹೇಳಿ ನಮ್ಮ ಲೈಫನ್ನ ಸರಿ ಮಾಡ್ಕೊಂಡಿದ್ದೀನಿ. ನನ್ನ ಸೊಸೈಟಿ ಒಳಗಡೆ ನನ್ನ ಹೆಸರು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನನ್ನ ಸೊಸೈಟಿ ಸಲುವಾಗಿ ನನ್ನ ಮತ್ತು ವಿದ್ಯಾಪೋಷಕ ಸಲುವಾಗಿ ಯಾವಾಗಲೂ ನಾನು ದುಡ್ಕೊತಾ ಇರ್ತೀನಿ ಅಂತ ಹೇಳ್ತೀನಿ. ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. Good morning, all. So I'm Dr. S. N. Chellur, Professor of English, Nehru College, Hubballi. So I've been the volunteer of Vidyaposhak for the last 20 years. So I feel very much happy to work in this Vidyaposhak as a volunteer because it has given me wonderful, peaceful life and the pleasure that I get. So it is really very good. I enjoy it. So I feel proud to say that I'm the volunteer of this Vidyaposhak and the resource person for this. And I would like to say that I can continue to work till my last breath as a volunteer because it takes me to the top position in peace is concerned. Because anybody can earn money, but peace cannot be earned through money. So this I would like to say once again. Thank you Vidyaposhak for giving me the opportunity to work as a volunteer. I must thank the donors and all the volunteers on behalf of myself and Vidyaposhak. Thank you and ನಮಸ್ಕಾರ, ನನ್ನ ಹೆಸರು ಮನೀಷಾ ಸುತಾರ್. ನಾನು ಬೆಳಗಾವಿಂದ ಪ್ರಾಪರ್. ವಿದ್ಯಾಪೋಷಕ ಜಾಯ್ನ್ ಆಗೋದು 2014 ಸ್ಟೂಡೆಂಟ್ ಆಗಿ. ಸೊ ಫಸ್ಟಿಗೆ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದ್ದು ಇಂಜಿನಿಯರಿಂಗ್ ವರ್ಷಕ್ಕೆ. ಮನುಷ್ಯಗೆ ಒಂದು ಜೀವನ ಬದುಕಬೇಕಂದ್ರೆ 5 ಮೂಲಭೂತ ಘಟಕ ಇದೆ. ಅದಕ್ಕೆ ನೀರು, ಆಹಾರ, ಗಾಳಿ, ಮನೆ ಮತ್ತು ಬಟ್ಟೆ. ಅದರ ಜೊತೆ ಈ ಕಲಿಯುಗದಲ್ಲಿ ಬದುಕಬೇಕಂದ್ರೆ ಅದರ ಜೊತೆ ಒಂದು ಶಿಕ್ಷಣವೂ ಮುಖ್ಯ. ಸೊ ಈ ನೀಡು ನಮ್ಮ ವಿದ್ಯಾಪೋಷಕ 25 ವರ್ಷ ಎಲ್ಲ ಮಕ್ಕಳಿಗೆ ಕೊಟ್ಟಿದೆ. ಕಳೆದ ವರ್ಷದಿಂದ 18,000 ಮಕ್ಕಳಿಗೆ ಹೆಲ್ಪ್ ಮಾಡಿದೆ. ಆ ಮಕ್ಕಳಿಗೆ ನಾನು ಒಬ್ಬರು ಅಂತ ನಾನು ಹೆಮ್ಮೆ ಪಡ್ತಿದ್ದೀನಿ. ಇವತ್ತು ನಮ್ಮ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಇದೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೆ ಇಲ್ಲಿ ನೋಡಿ ನಾವು ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಪನ್ನಗ ಅಂತ. ನಾನು ಬೇಸಿಕಲಿ ಶಿವಮೊಗ್ಗದಲ್ಲಿ ವಿದ್ಯಾಪೋಷಕಕ್ಕೆ 2020 ಜಾಯ್ನ್ ಆಗಿದ್ದೀನಿ. 2020 ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದೆ. 2025 ಆಗಿ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದೀನಿ. ವಿದ್ಯಾಪೋಷಕ ಫ್ರಮ್ ದ ಸೊಸೈಟಿ ಫಾರ್ ದ ಸೊಸೈಟಿ ಅಂತ ವಿದ್ಯಾಪೋಷಕ ನಮ್ಮ ಎಜುಕೇಷನ್ ಸಪೋರ್ಟ್ ಮಾಡೋದಲ್ಲದೆ ನಮ್ಮ ಸೊಸೈಟಿ ಏನೇನು ಮಾಡಬೇಕು ಕೊಟ್ಟಿದ್ದಾರೆ. ಈ ಎಲ್ಲ ಎಜುಕೇಷನ್ ಸಪೋರ್ಟ್ ಮಾಡಿದ್ರಿಂದ ನಾವು ಈ ಕರೆಂಟ್ಲಿ ಸ್ಟ್ಯಾಂಡರ್ಡ್ ಪೊಸಿಷನ್ ಸೊ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕಾವ್ಯ ಅಂತ. ನನ್ನ ನೇಟಿವ್ ಬಂದ್ಬಿಟ್ಟು ಹಾವೇರಿ, ಬಟ್ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಾನು ವಿದ್ಯಾಪೋಷಕ ಜೊತೆ ಜಾಯ್ನ್ ಆಗಿದ್ದು, ನಾನು ವಿದ್ಯಾಪೋಷಕನ ಜಾಯ್ನ್ ಆಗಿದ್ದು 2017 16-17 ಇಯರಲ್ಲಿ. ಆಲ್ಮೋಸ್ಟ್ 10 ಇಯರ್ಸ್ ನಾನು ವಿದ್ಯಾಪೋಷಕ ಜೊತೆ ಇದ್ದೀನಿ. ಆ್ಯಂಡ್ ಈಗ ಆ್ಯಸ್ ಅ ವಾಲಂಟಿಯರ್, ಆ್ಯಸ್ ಅ ಅಲ್ಯುಮಿನಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವಿದ್ಯಾಪೋಷಕಲ್ಲಿ. ಆ್ಯಂಡ್ ಇವತ್ತು ಸಿಲ್ವರ್ ಜೂಬ್ಲಿಗೆ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಹೀಗೇ ಒಂದು ಅಚೀವ್ಮೆಂಟ್ ಏನಪ್ಪ ಅಂತ ಅಂದರೆ ವಿದ್ಯಾಪೋಷಕ ನಾನು ಜಾಯ್ನ್ ಆದಾಗಿಂದ ನಂದು ಸೆಲ್ಫ್ ಅಚೀವ್ಮೆಂಟ್ ಏನೋ ಅಂದರೆ ಕಾನ್ಫಿಡೆನ್ಸ್ ಇರ್ಬೋದು, ಬ್ರಿಡ್ಜ್ ಕ್ಯಾಂಪ್ಸ್ನ ಅಟೆಂಡ್ ಮಾಡಿರ್ಬೋದು. ಆ್ಯಂಡ್ ಮುಂಚೆ ನಾನು ಆ್ಯಸ್ ಅ ಸ್ಟೂಡೆಂಟ್ ಆಗಿ ಬ್ರಿಡ್ಜ್ ಕ್ಯಾಂಪ್ನ ಅಟೆಂಡ್ ಮಾಡ್ತಾ ಇದ್ದೆ, ಬಟ್ ಈಗ ಆ್ಯಸ್ ಅ ಮೆಂಟರ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಸಿದ್ದಯ್ಯ ಅಂತ. ನಾನು ವಿದ್ಯಾಪೋಷಕನ 2013 ಜಾಯ್ನ್ ಆದೆ. SSLC ಮುಗಿದ ಮೇಲೆ ಈಗ ಸದ್ಯಕ್ಕೆ ನಾನು ಡಿಪಾರ್ಟ್ಮೆಂಟ್ ಆಫ್ ESP ಸಬ್ ಡಿವಿಷನ್ ಮಾಡ್ತೀನಿ. ವಿದ್ಯಾಪೋಷಕ ಅಂತಂದರೆ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಒಳಗೆ ನಾನು ಪಾರ್ಟ್. ಈಗ ನಂದು ಏನೋ ಏನೋ ವೈಬ್ಸ್ ಇರಲಿ, ಏನೋ ಫಂಕ್ಷನ್ಸ್ ಇರಲಿ, ಅಂತ ಎಲ್ಲದರೊಳಗೂ ಭಾಗಿಯಾಗುತ್ತೆ. ನನಗೆ ಖುಷಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ತದೆ. ಸೊ ಈ ಒಂದು ಫಂಕ್ಷನ್ ಅತ್ಯಂತ ಖುಷಿ ವಿಚಾರವಾಗಿ ಫಂಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದು ಇನ್ನೂ ಜಾಸ್ತಿ ನಾನು ಉತ್ಸುಕನಾಗಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶ್ವೇತಾ ವಿದ್ಯಾಪೋಷಕ
ನಡೀತಾ ಇತ್ತು ಎಲ್ಲ ನಾನು ಅಟೆಂಡ್ ಮಾಡಿದ್ದೀನಿ. ಪ್ರೋಗ್ರಾಮ್ಸಲ್ಲೆಲ್ಲ ಹೇಳ್ಕೊಡ್ತಾ ಇದ್ದೆ. ಇಂಟರ್ವ್ಯೂಸ್ ಹೆಂಗೆ ಫೈಟ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತಾ ಇತ್ತು. ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ತುಂಬಾ ಹೆಲ್ಪ್ ಆಗಿದೆ. ಅದರಿಂದಲೇ ವಿದ್ಯಾಪೋಷಕರಲ್ಲಿ ನಾನು ಕರೆಕ್ಟ್ ಸ್ಟೇಜಲ್ಲಿರೋದು. ಐ ಆಮ್ ವೆರಿ ಹ್ಯಾಪಿ. ನಾನು ಸುಶ್ಮಿತಾ 2015ಇಂದ ವಿದ್ಯಾಪೋಷಕ್ 2015 2019 ಸ್ಟೂಡೆಂಟ್
ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಗಂಟೆ ನೋಡ್ಲಿಕ್ಕೆ 12 ಗಂಟೆ 1 ಗಂಟೆ ನೋಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಮಾನ್ಯ 1 ವಾರ ತಗೊಂಡಿದ್ದಾರೆ. 6 ವರ್ಷಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ಒಂದು ಹಂತಕ್ಕೆ ಮಾತಾಡಬಲ್ಲೆ ಅಥವಾ ಇಲ್ಲಿ ವೇದಿಕೆಗೆ ಒಂದು ಅಚೀವರ್ ಅಂದ್ರೆ ಇಲ್ಲಿ ಯಾರ್ಯಾರು ಕೂತಿದ್ದೀರಲ್ಲ ಅವರೆಲ್ಲರೂ ಅಚೀವರ್ಸೇ. ಇಲ್ಲಿ ಅಚೀವರ್ಸ್ ಅಂತಲ್ಲ, ಬಟ್ ಮಾತಾಡಬಲ್ಲೆ ಅದಕ್ಕೆ ಕಾರಣ ವಿದ್ಯಾಪೋಷಕ ಮತ್ತೆ ಅದೇ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಯೋಗಿ. ಅದಕ್ಕೋಸ್ಕರ ಅದು ಕಾರ್ಯಕರ್ತರಾದಂತ ಎಲ್ಲರನ್ನ ಒಂದ್ಸತಿ ನೆನೆಸ್ಕೊಳ್ತಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಪ್ರತಿಯೊಬ್ಬರಲ್ಲೂ ಒಂದು ಹುಚ್ಚು ಇರ್ಬೇಕಂತ. ಹುಚ್ಚು ಅಂದ್ರೆ ನೀವು ಗಾಡಿ ಮೇಲೆ ಹೋಗುವಂತ ಹುಚ್ಚನ್ನ ನೆನಪು ಮಾಡ್ಕೋಬೇಡಿ. ನಾವು ಕನ್ನಡದಲ್ಲಿ ಕೆಲವೊಂದು ಶಬ್ದವನ್ನ ಸೀಮಿತಗೊಳಿಸ್ಕೊಳ್ತೀವಿ. ಹುಚ್ಚು ಅದಕ್ಕೆಲ್ಲ ಹುಚ್ಚು ಅಂದ್ಕೊಳ್ಳೆ ಗಾಡಿ ಮೇಲೆ ಏನೋ ತಿರುಗ್ತಾ ಇರ್ತಾರಲ್ಲ ಅವ್ರನ್ನ, ಅದಲ್ಲ. ಒಂದು ಒಳ್ಳೆ ಹುಚ್ಚು ಯಾರಲ್ಲಿ ಹೋಗ್ತಲ್ಲ ಇರುತ್ತಲ್ಲ ಅವರು ಇತಿಹಾಸವನ್ನ ನಿರ್ಮಾಣ ಮಾಡ್ತಾರಂತೆ. ಬಹುಶಃ ವಿದ್ಯಾಪೋಷಕದ ವಿದ್ಯಾರ್ಥಿಗಳು ಯಾರ್ಯಾರಿದಾರಲ್ಲ ಅವರೆಲ್ಲರಿಗೂ ಒಂದೊಂದು ಹುಚ್ಚಿದೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಅಚೀವರ್ಸ್. ಬಹುಶಃ ಇದರ ಫೌಂಡರ್ ಟಿಕೋಟಾ ಸರ್ ಎಲ್ಲ ಇದ್ದಾರೆ, ಅವರಿಗೂ ಒಂದು ಹುಚ್ಚತ್ತಿ ಈ ಸಂಸ್ಥೆಯನ್ನ ಹುಟ್ಟಾಕಿದ್ರು. ಇವತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಜನ ವಿದ್ಯಾರ್ಥಿಗಳನ್ನ ಒಂದು ದಡ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಓದಿರೋದು ಬಿಕಾಮ್. ಆದ್ರೆ ನನಗೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇತ್ತು. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಪತ್ರಿಕೋದ್ಯಮ ಮಾಡಬೇಕು ಅಂತ ಬಂದೆ. ಬಟ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಇಂದ ನನ್ನ ರ್ಯಾಂಕ್ ಹೋಯ್ತು. ಅದಕ್ಕೋಸ್ಕರ ಗೌರ್ಮೆಂಟ್ ಸೀಟ್ ತಪ್ಪಬೇಕು. ಮತ್ತೆ ಆಸಕ್ತಿ ಆ ಕಡೆ ಮಾಡಿ, ಆದ್ರೆ ಕೆಲಸ ಮಾತ್ರ ಮೀಡಿಯಾ ಫೀಲ್ಡ್ ನಲ್ಲೇ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡು ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು ಲೋಕಲ್ ಚಾನಲ್ ಅಲ್ಲಿ ಕೆಲಸ ಮಾಡಿದೆ, 2 ವರ್ಷ ಮಾಡಿದೆ. ಅದ ನಂತರ ನಾನು TV9 ಕಲರ್ಸ್ ಕನ್ನಡದಲ್ಲಿ ನಾನು ಕೆಲಸ ಮಾಡಲೇಬೇಕು ಅಂತ ನಾನೊಂದು ಪಣ ಕೊಟ್ಟಿದ್ದೆ. ಅದ ಮೈಸೂರಿಂದ 2 ವರ್ಷ ಕೆಲಸ ಮುಗಿಸಿ ಬೆಂಗಳೂರಿಗೆ ಬಂದಾಗ ನನಗೆ ಫಸ್ಟ್ ಸಿಕ್ಕಿತ್ತು TV9 ಅಲ್ಲಿ. TV9 ಅಲ್ಲಿ ಕೆಲಸ ಮಾಡಿದೆ, 2.5 ವರ್ಷ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಕೋವಿಡ್ ಬಂತು. ಅಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದೆ. ಅದಾದ ನಂತರ ಕೋವಿಡ್ ಬಂತು. ಬಹುಶಃ ಕೋವಿಡ್ ನಲ್ಲಿ ಅನೇಕ ಜನ ಕೆಲಸ ಕಳ್ಕೊಂಡ್ರು. ಆದ್ರೆ ಕೋವಿಡ್ ನಲ್ಲಿ ನಾನು ಕೆಲಸ ಒಂದ್ ಕಡೆ ಬಿಟ್ಟು ಇನ್ನೊಂದ್ ಕಡೆ ಕೆಲಸಕ್ಕೆ ಹೋದೆ ಕೋವಿಡ್ ನಲ್ಲಿ. ಅದು ಯಾಕಂದ್ರೆ TV9 ಅಲ್ಲಿ ಕೆಲಸ ಇರೋದು ಬಹುತೇಕ ಯಾರು ಅಲ್ಲಿ ಬಿಡ್ತಾ ಇದೀನಿ ಅಂತಂದ್ರೆ ಯಾರು ಇಷ್ಟಪಡೋದಿಲ್ಲ. ಮನೆಯಿಂದ ಹಿಡಿದು ಗೆಳೆಯ ಯಾರು ಇಷ್ಟಪಡಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಥಮ ಚಾನಲ್, ನ್ಯೂಸ್ ಚಾನಲ್, ಟಾಪ್ ಚಾನಲ್ TV9. ಆದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬೆಂಗಳೂರು BBMP ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರು 2.5 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ PRO ಸ್ಥಾನಕ್ಕೆ ಇಟ್ಕೊಂಡಿದ್ರು. ಕೋವಿಡ್ ವರ್ಕ್ ಮಾಡ್ಲಿಕ್ಕೆ ಮಾತ್ರ, ಕೋವಿಡ್ ವರ್ಕ್ಗೆ ಅಂತಾನೆ. ಆ ಸಂದರ್ಭದಲ್ಲಿ ಬಹಳ ಜನ ಇಲ್ಲಿ ಮಾಡಿರೋರು ಇರ್ಬೋದು ಕೋವಿಡ್ ವರ್ಕ್ ಅನ್ನ. ನಮಗಲ್ಲಿ ಇನ್ಕಮ್ ಅಂದ್ರೆ ನಮ್ಮ ಹೊಟ್ಟೆಪಾಡು ಸ್ಯಾಲರಿ ಅನ್ನೋದಕ್ಕಿಂತ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿಗಳು ಜಾಸ್ತಿ ಬೇಕಾಗಿತ್ತು. ಅವರಿಗೆ ಒಂದು 500 ಜನ, ಇಡೀ ಬೆಂಗಳೂರು 500 ಜನ ಬೇಕಾಗಿತ್ತು. ಬೇರೆ ಸಂದರ್ಭದಲ್ಲಿ ಅದಕ್ಕೆ ಕಾಲ್ ಮಾಡಿದ್ರೆ ಬಹುಶಃ ಅವರಿಗೆ ತಗೊಳ್ಳಿಕ್ಕೆ ಯಾರು ತಗೋಬೇಕು ಬಿಡಬೇಕು ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ 500 ಜನ ಕಾಲ್ ಮಾಡಿರೋದ್ರಲ್ಲಿ ಬಂದಿರೋರು ಬರೀ 75 ಜನ ಆಗಿದ್ರು. ಇಡೀ ಬೆಂಗಳೂರಿಗೆ ಬೇಕಾಗಿತ್ತು 500 ಜನ ಅಂತ ಅವ್ರು ಕಾಲ್ ಮಾಡಿದ್ರು. ಅದನ್ನ ಆದ್ರೆ ಬಂದಿರೋರು 75 ಜನ. ಆದ್ರೆ ಅವರು ಒಂದು ಇಂಟರ್ವ್ಯೂ ಅನ್ನ ತಗೋತಾ ಇದ್ರು. ಆ ಇಂಟರ್ವ್ಯೂದಲ್ಲಿ ಅವ್ರು ಹೇಳೋದೇನು ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ ಅದೆಲ್ಲ ಏನಿಲ್ಲ. ಅವ್ರು ಹೇಳ್ತಾ ಇರೋದಷ್ಟೇ, ಜನರ ಮಧ್ಯೆ ಕೆಲಸ ಮಾಡಬೇಕು. ಕೋವಿಡ್ ಯಾವ ಪರಿಸ್ಥಿತಿ ಏನು ಅಂತ ನಮಗೂ ಅರಿವಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ನೀವು ಜನರ ಮಧ್ಯೆ ಕೆಲಸ ಮಾಡಕ್ ರೆಡಿ ಇದ್ದೀರಿ ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ ಅಲ್ಲ, ಯಾವ ತರದ ಕೆಲಸ ಇರುತ್ತೆ, ಏನೇ ಬಂದ್ರು ಅದನ್ನ ಎದುರಿಸಿ ಸಿದ್ಧಾಗಿರ್ಬೇಕು. ಹಂಗಿದ್ರೆ ಮಾತ್ರ ಕೆಲ್ಸಕ್ಕೆ ಬಂದಿದೆ. ಕೆಲವರು ಬಂದವರು ಈ ಮಾತನ್ನ ಕೇಳಿ ಹೋದ್ರು, ಕೆಲವರು ಆಯ್ಕೆ ಆಗ್ಲಿ. ಅಂದ್ರೆ ಅದನ್ನು ಅವ್ರು ಹೇಳೋದಿಷ್ಟೇ, ನಿಮಗೆ ಸ್ಯಾಲರಿ ಅಥವಾ ನಿಮ್ಮ ಜಾಬ್ ಅದೆಲ್ಲ ನೆಕ್ಸ್ಟ್, ಸಮಾಜ ಸೇವೆಯ ದೃಷ್ಟಿಕೋನವನ್ನು ಇಟ್ಕೊಂಡು ಬಂದ್ರೆ ಕೆಲಸ ಮಾಡಿ ಅಂತ. ಆ ಸಂದರ್ಭದಲ್ಲಿ ನಾನು BBMP ಮಹದೇವಪುರ ಅಂತ ಆ ಕಡೆಯಿಂದ ಬೆಂಗಳೂರಲ್ಲಿ ಗೊತ್ತು. ಆ ವಲಯಕ್ಕೆ PRO ಆಗಿ, ಕೋವಿಡ್ PRO ಆಗಿ ಕೆಲಸಕ್ಕೆ ಸೇರ್ತೀನಿ 2.5 ವರ್ಷ. ಆ ಸಂದರ್ಭದಲ್ಲಿ ಒಂದು ಅನುಭವ ಮಾತ್ರ ಆ 2.5 ವರ್ಷದಲ್ಲಿ ಒಂದು 6 ತಿಂಗಳ ಒಳ್ಳೆ ಹನಿಮೂನ್ ಪೀರಿಯಡ್ ತರ ಕಲ್ತಿದ್ದೀವಿ. ಲಾಸ್ಟ್ 6 ತಿಂಗಳ ಕೋವಿಡ್ ಮುಗಿಯೋ ಟೈಮಲ್ಲಿ. ಆದ್ರೆ 2 ವರ್ಷ ಮಾತ್ರ
ನನ್ನ ಮುಂದಿನ ಜೀವನದ ಅನುಭವವೂ ಬಹುಶಃ ಅಲ್ಲಿಯೇ ತಿಳಿಯಿತು ಅಂತ ಅನ್ಸುತ್ತೆ. ಆ ರೀತಿ ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡಿದ್ರೆ ಲಿಟ್ರಲಿ 15 ದಿನ ಅಂತೂ 23 ತಾಸು ಕೆಲಸ ಮಾಡಿದ್ದೀವಿ. ಏನಿಲ್ಲ, ಜನರ ಅಟೆಂಡ್ ಮಾಡಬೇಕು, ಬೇರೆ ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ, ಅದು ಎಲ್ಲ ತರದ್ದು, ಅದು ನಾವು PRO ಆಗಲಿಕ್ಕೆ ಎಲ್ಲ ತರದ ಸಿಚುವೇಶನ್, ಡಾಕ್ಟರ್ಸ್ ಹಿಡಿದು ನರ್ಸಿಂಗ್ ಹಿಡಿದು IAS ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ನಮ್ಮನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವರೆಲ್ಲರದ್ದು ಏನೇನಿದೆ ಎಲ್ಲದ್ದು ರಿಲೇಶನ್ಶಿಪ್ ಅದನ್ನೆಲ್ಲ ಎಲ್ಲ ತರದ್ದನ್ನು ನಾವೇ ನೋಡ್ಕೋಬೇಕಿತ್ತು. ಆ ಸಂದರ್ಭದಲ್ಲಿ ಸಾಮಾನ್ಯ ಒಂದು 15 ದಿನ ಅಂತೂ 23 ತಾಸು ಕೆಲಸ ಮಾಡಿದ್ದೀವಿ. ನಿದ್ರೆ ಇಲ್ಲ, ಎಲ್ಲವೂ ಆಫೀಸ್ನಲ್ಲೇ, ಊಟ ತಿಂಡಿ ಎಲ್ಲವೂ ಆಫೀಸ್ನಲ್ಲೇ. ಅದರಲ್ಲಿ ಅನೇಕ ಅನುಭವಗಳಿದೆ. ಒಂದು ಅನುಭವ ಹೇಳ್ತೀನಿ, ಆ ಬೆಡ್ ಸ್ಕ್ಯಾಮ್ ಸಂದರ್ಭದಲ್ಲಿನ ಅನುಭವ. ಅಲ್ಲೇ ಮಾದೇಪುರ ಅಂತ, ಬೆಳ್ಳಂದೂರು ಅಂತ ಒಂದು ಊರು, ಅಲ್ಲಿಯ ಲೋಕಲ್ ಒಬ್ಬ ದೊಡ್ಡ ಬಿಲ್ಡರ್, ಅವನ ಹೆಂಡತಿಗೆ ಬೆಡ್ ಸಿಗ್ತಾ ಇಲ್ಲ. ಅವನು ನಮ್ಮ ಆಫೀಸಿಗೆ ಬಂದಿದ್ದಾನೆ, ಮೈತುಂಬ, ಆ ಸಂದರ್ಭದಲ್ಲೂ ಮೈತುಂಬ ಬಂಗಾರ ಎಲ್ಲ ಹಾಕೊಂಡಿದ್ದಾನೆ. ದೊಡ್ಡ ಬಿಲ್ಡರ್, ಬೆಂಗಳೂರಿನ ಅತಿ ದೊಡ್ಡ ಬಿಲ್ಡರ್ಗಳಲ್ಲಿ ಅವನು ನಮ್ಮ ಆಫೀಸಿಗೆ ಬಂದು ಹೇಳಿದ್ದು, ನಮ್ಮೆಲ್ಲರ ಇದ್ರಿ, ನಾವೆಲ್ಲ ಒಂದು ಮೀಟಿಂಗ್ ಅಲ್ಲಿ ಇದ್ವಿ. ಆ ಮೀಟಿಂಗ್ ಅಲ್ಲಿ ಅವ ಸಿಗ್ತಿಲ್ಲ, ಅಂದ್ರೆ ಬೆಡ್ ಸಿಗ್ತಾ ಇಲ್ಲ, ನನ್ನ ಹತ್ರ ದುಡ್ಡು ಬೇಕಷ್ಟಿದೆ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಸಿಗ್ತಾ ಇಲ್ಲ ಬೆಡ್ಡು. ಅವಾಗ ನಮ್ಮ ಆಫೀಸಿಗೆ ಸಿಟ್ಟು ಬಂದು, ನಾವು ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಇದ್ವಿ, ಆ ಡೋರನ್ನು ಹೊತ್ತು ಬಂದು ಹೇಳಿದ್ದು, ನೀವು ಜಾಗ ಎಲ್ಲಿ ಸೈಟ್ ಬೇಕು ಅದು ಸೈಟ್ ಕೊಡ್ತೀನಿ, ಇಲ್ಲ ನನ್ನ ಮೈಮೇಲಿದೆ ಇಷ್ಟು ಬಂಗಾರವನ್ನು ಬಿಚ್ಚಿಕೊಡ್ತೀನಿ, ಇದನ್ನ ನೀವು ತಗೊಂಡಿದ್ದೀವಿ ಅಂತ ಎಲ್ಲೂ ಹೇಳಲ್ಲ. ನಾನು ಎಲ್ಲೂ ಇಲ್ಲ, ಅದನ್ನ ನನ್ನ ಹೆಂಡತಿ ಒಂದು ಬೆಡ್ ಮಾಡಿಕೊಡಿ, ಸಾವುದಕ್ಕೆ ನಡುವೆ ಹೋರಾಡ್ತಾ ಇದ್ದಾರೆ. ಆ ಸಂದರ್ಭ ನಮಗೆ ಹೇಗಿತ್ತು ಅಂದ್ರೆ, ದುಡ್ಡೆಲ್ಲ ಏನ್ ಕೊಡ್ತೀನಿ ಅಂದ್ರೆ ನಮಗೂ ಬೆಡ್ಡು ಅಷ್ಟು ಬೆಡ್ಡೇ ಇರಲಿಲ್ಲ. ಆಲ್ರೆಡಿ ಆ ಬೆಡ್ ಸ್ಕ್ಯಾಮ್ ಆಗಿತ್ತು, ಆ ಸ್ಕ್ಯಾಮಿಂಗ್ ಎಲ್ಲ ಸರಿ ಇದ್ರು ಬೆಡ್ ಇರಲಿಲ್ಲ. ಯಾರೋ ಒಬ್ಬ ಸಾಯಬೇಕು, ಅವಾಗ ಇವ್ರು ಕ್ಯೂದಲ್ಲಿ ಇದ್ರು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಅದು ಇಂಥದ್ದು ಬಹಳ ಇದೆ. ಅಂದ್ರೆ ನಾವು ದುಡಿತೀವಿ, ಕೆಲಸ ಮಾಡ್ತೀವಿ, ಅವನು ಕೋಟ್ಯಾಧೀಶ್ವರ, ಬಟ್ ಅವನಿಗೆ ಹೆಂಡತಿನ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ. 3 ದಿನದಿಂದ ಅವ್ರು ಹೋಗ್ಬಿಟ್ಟು. ಹಂಗಿದ್ದು ಸುಮಾರು ಉದಾಹರಣೆಗಳಿವೆ. ಆ ಸಂದರ್ಭದಲ್ಲಿ ನನಗರಿವು ಬಂದಿದ್ದು, ಜೀವನದಲ್ಲಿ ನಾವು ಹಣ ಎಲ್ಲ ಬೇಕು, ಹಣ ಇಲ್ಲದೆ ಜೀವನ ಇಲ್ಲ. ಆದ್ರೆ ಈ ಸೇವೆ ಅನ್ನುವ ಇದರಲ್ಲಿ ತೃಪ್ತಿ ಇದೆಯಲ್ಲ, ಅದರಷ್ಟು ಬೇರೆ ಯಾವ ಸಂಪತ್ತಿನಲ್ಲೂ ಸಿಗಲಿಲ್ಲ. ಸೇವೆ ಅನ್ನೋದೊಂದು ಸಂಪತ್ತು. ಆ ಸಂಪತ್ತಿನಲ್ಲಿ ನಾವು ನೆಮ್ಮದಿಯನ್ನು ಕಾಣಬೇಕು. ಅದ್ರ ಜೊತೆಗೆ ಬೇಕಾಗುತ್ತೆ ದುಡ್ಡು, ಅದೆಲ್ಲ ಎಷ್ಟು ಬೇಕೋ ಅಷ್ಟು. ಅದೇ ರೀತಿಯಲ್ಲಿ ನನಗೆ RSS ನ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಕೋವಿಡ್ ಎಲ್ಲರೂ ಆ ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ ಅನ್ನ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು. ಯಾವುದೇ ಮೆಡಿಸಿನ್ ಅನ್ನ ಮೊದಲು 3 ಹಂತದ ಪ್ರಯೋಗ ಆಗಿ ಆಮೇಲೆ ಜನರಿಗೆ ಹೋಗಿ ಆಗುತ್ತೆ. ಅದರಲ್ಲಿ ಮಾನವ ಪ್ರಯೋಗವು ಒಂದು. ಆ ಮಾನವ ಪ್ರಯೋಗದಲ್ಲಿ ಇಡೀ ಭಾರತ ದೇಶದಲ್ಲಿ 1026 ಜನರಲ್ಲಿ, ಬೆಂಗಳೂರಿನ 126 ಜನರ ಮೇಲೆ ನಡೆದಿದೆ. ಇಡೀ ದೇಶದಲ್ಲಿ 1026, ಬೆಂಗಳೂರಲ್ಲಿ 126. ಆ 126ರಲ್ಲಿ ನಾನು ಒಬ್ಬ. ಇದು ನಾನು ಯಾವುದೋ ನನ್ನ ಪ್ರತಿಷ್ಠೆಗಾಗಿಲ್ಲ, ನನ್ನ ನೆಮ್ಮದಿಯಿಂದ ನಾನು ಹೇಳ್ತಾ ಇರೋದು. ನಾನು ಅದು ನಿಮ್ಗೆ ಎಲ್ಲರೂ ಸಿಕ್ತು ಅಂತಲ್ಲ, ಅವರು ನಮಗೆ 3 ಹಂತದ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಅವರಿಗೂ ಅದು ಅರಿವಿರಲ್ಲ. ಪ್ರಾಣಿಗಳ ಮೇಲೆಲ್ಲ ಪ್ರಯೋಗ ಅದು ಆ ತರದ ಸಿಚುವೇಶನ್ ಅಲ್ಲಿ ಜನಕ್ಕೆ ಕೋವಿಡ್ ಲಸಿಕೆ ಕೊಡ್ಲಿಕ್ಕೆ ಇದು ಮಾಡ್ತಾ ಇದೀವಿ. ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಪ್ರಯೋಗ ಆಗುತ್ತೆ. ಅದು ಏನಾಗುತ್ತೆ ಗೊತ್ತಿರಲ್ಲ, ಅರಿವಿರಲ್ಲ. ಅವ್ರು ಅದನ್ನ ಹೇಳಲ್ಲ, ಏನಾಗುತ್ತೆ ಅರಿವಿರಲ್ಲ. ನೀವು ಸಾಯ್ಬೋದು ಅಥವಾ ಏನು ಆಗದೇ ಇರ್ಬೋದು, ಆದ್ರೆ ನೀವು ಅದು ರೆಡಿ ಇದೆ ಅಂತಂದ್ರೆ ನೀವು ಮಾಡಿ ಅಂತ. ನಾವು 126 ಜನ ಆ ಬೆಂಗಳೂರು. ಅದರಲ್ಲಿ ನಮಗಿಂತ ನನಗೆ ಬಹಳ ಅನಿಸಿರೋದೇನು ಅಂದ್ರೆ, ಒಂದು ಗರ್ಭಿಣಿ ಹೆಂಗಸಿದ್ದಾರೆ ಅಂದ್ರೆ ಅವರು ಎಲ್ಲಾ ಸ್ಥಳದ ಇವರನ್ನು ವಯಸ್ಸಾದವರು ಇವರೆಲ್ಲ, ಒಂದು ಗರ್ಭಿಣಿ ಹೆಂಗಸು ಇದು ಇದ್ದಾರೆ. ಇನ್ನು ಇದೆಲ್ಲ ಹೇಳಲ್ಲ ನಾನು, ಇದೆಲ್ಲ ಇದನ್ನ ನನಗೆ ಆ ಮನಸ್ಥಿತಿ ಅಥವಾ ಆ ಒಂದು ಇದು ಬರ್ಲಿಕ್ಕೆ ಕಾರಣ ವಿದ್ಯಾಪೋಷಕ ಸಂಸ್ಥೆ. ನಮ್ಮ ವಿದ್ಯಾಪೋಷಕ ಸಂಸ್ಥೆ ಹಣಕಾಸಿನ ಸಹಾಯನೂ ಮಾಡಿದೆ ಅದ್ರ ಬಗ್ಗೆ ಅದು. ಆದ್ರೆ ನನಗೆ ಅದ್ರಿಗಿಂತವ ಅವರು ಬ್ರಿಡ್ಜ್ ಕ್ಯಾಂಪ್ಗಳನ್ನ, ರೆಸಿಡೆನ್ಷಿಯಲ್ ಕ್ಯಾಂಪ್ಗಳನ್ನ ಮಾಡ್ತಿದ್ರು.
ಅಲ್ಲಿ ಆಕ್ಟಿವ್ ಸಿಟಿಜನ್ಶಿಪ್, ಇಂಗ್ಲಿಷ್ ಬಗ್ಗೆ ಅದು ಅಂದ್ರೆ ಅವಾಗ ಇಲ್ಲಿ ನಮ್ಮ ಬೆಂಗಳೂರು ಸಂಸ್ಕಾರವನ್ನ ಕಲಿಸ್ಬೇಕು ಈಗಿನ ಇದಕ್ಕೆ ಅಂತ. ಆ ಸಂಸ್ಕಾರವನ್ನ ವಿದ್ಯಾಪೋಷಕ ಸಂಸ್ಥೆ ನನಗೆ ನೀಡಿದೆ. ಅದರ ಪರಿಣಾಮವೇ ಇವತ್ತು ನಾನು ಈ ಎಲ್ಲ ಇದಕ್ಕೆ ಕಾರಣ, ಅಥವಾ ಜಾಬ್ ಆಗಲಿ ಅಥವಾ ಈ ಒಂದು ಸಮಾಜ ಸೇವೆಗಳಿಗಾಗಲಿ ಅದೆಲ್ಲದಕ್ಕೂ ಕಾರಣ ಈ ವಿದ್ಯಾಪೋಷಕ ಸಂಸ್ಥೆ ಬೆನ್ನತಕ್ಕಿದ್ದಕ್ಕೆ ಅಥವಾ ಅಲ್ಲಿ ಕೊಟ್ಟಂತ ಒಂದು ಸ್ಥೈರ್ಯವೇ ಕಾರಣ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಹಣ ಜೀವನ ಅನ್ನೋದ್ರ ಜೊತೆ ನಮ್ಮದೇ ಆದಂತಹ ಒಂದು ಸೇವೆ ಮೂಲಕ ಈ ಸಮಾಜದಲ್ಲಿ ನಾವೆಲ್ಲರೂ ಗುರುತಿಸಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಅದರಿಂದ ಮತ್ತೊಮ್ಮೆ ವಿದ್ಯಾಪೋಷಕ ಸಂಸ್ಥೆ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಾಟ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಆಸ್ ವೆಲ್. ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಂಗಿರುತ್ತೆ ಅದು ಕೂಡ ಕಲಿತೀವಿ ನಾವು ಇಂಡಿ ಒಳಗಡೆ. ಸೊ ದಟ್ ಈಸ್ ಆಲ್ಸೋ ಗುಡ್ ಥಿಂಗ್ ಮಹೇಶಿಂದ ಕಲಿಬೋದು ಅದನ್ನ. ಥ್ಯಾಂಕ್ ಯು ಮಹೇಶ್. ಸೊ ನೆಕ್ಸ್ಟ್ ಅಚೀವರ್ಸ್ ಇವರಿಂದ ನಾವು ಈಗ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತೀವಿ, ನಮಗೆ ಅದೈತಿ ಇದೈತಿ ಇದಿಲ್ಲ ಅದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಬಟ್ ಒಂದಷ್ಟು ಸಿಚುವೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕರೀತೀವಿ ನಾವನ್ನ ಏನು ಇಲ್ದೇನೋ ಮಾಡುವಂತ ಕೆಪಾಸಿಟಿ ಇರುತ್ತೆ ಅವ್ರಿಗೆ, ಒಂದು ಪುಷ್ ಬೇಕಾಗಿರುತ್ತೆ. ಸೊ ವಿದ್ಯಾಪೋಷಕ ಆ ಪುಷ್. ಸೊ ಅಲ್ಲಿಂದ ಮುಂದೆ ಏನ್ ಮಾಡಿದ್ದಾರೆ ಅನ್ನೋದು ಅವರಿಂದನೇ ಕೇಳೋಣ. ಸೊ ಐ ಕಾಲ್ ವಸಂತ ಅಂತ ಹೇಳಿ. ಸೊ ಶಿ ಈಸ್ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಎಲ್ಲ ಗುರುಗಳಿಗೂ ನನ್ನ ಭಕ್ತಿಯ ಪ್ರಣಾಮಗಳನ್ನು ತಿಳಿಸುತ್ತಾ ನಾನು ವಿದ್ಯಾಪೋಷಕರ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ಮಾತ್ರ ಹಂಚ್ಕೊಳ್ತೀನಿ. ಯಾಕಂದ್ರೆ ನಾನು ತುಂಬಾ ಚಿಕ್ಕವಳು, ನಾನೇನಂತ ಸಾಧನೆಯನ್ನು ಮಾಡಿದಂತ ವ್ಯಕ್ತಿ ಅಲ್ಲ. ಆದ್ರೆ ಯಾವತ್ತೂ ಜೀವನದಲ್ಲಿ ಧೈರ್ಯ ಇರದೇ ಇರತಕ್ಕಂಥ ವ್ಯಕ್ತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ವಿದ್ಯಾಪೋಷಕ ಎಂಬ ಸಂಸ್ಥೆಯು 2001ರಲ್ಲಿ ಒಂದು ಚಿಕ್ಕ ದೀಪವಾಗಿ ಹುಟ್ಟಿ 2025ರ ಹೊತ್ತಿಗೆ ಅದು ಒಂದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗುವ ಅದ್ಭುತ ಜ್ಯೋತಿಯಾಗಿದೆ ಎಂದು ನಾನು ಅತ್ಯಂತ ಖುಷಿಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಯಾಕಂತಂದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ನಮ್ಮಂತವ್ರಿಗೆ ಯಾವ ರೀತಿ ಕಾಣ್ತಾರೆ ಅಂತಂದ್ರೆ ತಾರತಮ್ಯದ ಒಂದು ಭಾವನೆಯಿಂದ ಕಾಣ್ತಾರೆ. ಆದ್ರೆ ವಿದ್ಯಾಪೋಷಕ ಸಂಸ್ಥೆ ನನ್ನ ಆ ರೀತಿ ಯಾವತ್ತೂ ನಾನು ಭಾವಿಸಿಲ್ಲ. ತುಂಬಾ ಚೆನ್ನಾಗಿ ಪೇರೆಂಟ್ಸ್ ನನ್ನ ಒಳ್ಳೆಯ ರೀತಿಯಾಗಿ ನೋಡಿಕೊಂಡು 2018ರಲ್ಲಿ ನಾನು ವಿದ್ಯಾಪೋಷಕ ಸಂಸ್ಥೆಗೆ ಸ್ಟೂಡೆಂಟ್ ಆಗಿ ಸೇರಿಕೊಂಡೆ. ಅವಾಗ ನಾನು ಸಾಗರದಲ್ಲಿ ಕ್ಯಾಂಪ್ ಇತ್ತು. ಆ ಕ್ಯಾಂಪ್ ನಲ್ಲಿ ನನ್ನ ಸ್ನೇಹಿತರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡೋರು. ಯಾವತ್ತೂ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅನ್ನುವಂತ ಒಂದು ಗಿಲ್ಟ್ ಫೀಲ್ ನನಗೆ ಕಾಟೇ ಇಲ್ಲ. ಆ ರೀತಿ ಎಲ್ಲ ನೋಡ್ಕೊಳ್ಳೋರು. ಆಮೇಲೆ ಟೀಚರ್ಸ್ ನನಗೆ ಏನ್ ಗೊತ್ತಾಗುದಿಲ್ಲ ಅಂತ ಅಂಶಗಳನ್ನ ಮುಟ್ಟಿ ನನಗೆ ಸ್ಪರ್ಶದ ರೀತಿಯಲ್ಲಿ ಹೇಳ್ಕೊಡೋರು. ಆಮೇಲೆ ನನಗೆ ಬರಹಗಾರ ಅವಶ್ಯಕತೆ ತುಂಬಾ ಇತ್ತು. ನಾನು ಇನ್ನೊಂದು ಹೆಮ್ಮೆ ವಿಷಯ ತಮ್ಮನ್ನು ಹೇಳ್ಕೋಬೇಕು ಅಂತಂದ್ರೆ PUC ಮತ್ತು ಡಿಗ್ರಿಯನ್ನ ಇದೇ ಒಂದು JSS ಮಹಾವಿದ್ಯಾಲಯದಲ್ಲಿ ಮುಗಿಸಿ ಈ ಒಂದು ವೇದಿಕೆ ಮೇಲೆ ಮಾತನಾಡುತ್ತಿರುವುದು ನನಗೆ ಅತ್ಯಂತ ಸಂತೋಷ ತಂದಿದೆ ಅಂತ ಹೇಳ್ಬೋದು. 2018ಕ್ಕೆ ನಾನು ಜಾಯ್ನ್ ಆದಾಗ PUC ಬಂದೆ. ತುಂಬಾ ಕಷ್ಟ ಆಯ್ತು. ನಾನು ಹೇಗಪ್ಪ, ನಮ್ಗೆ ಹೆಂಗಂದ್ರೆ ಎಕ್ಸಾಮ್ ಬರೀಲಿಕ್ಕೆ ಸಹಾಯಕ ಬರಹಗಾರ ಅಂತ ಇರ್ತಾರೆ. ಆ ಸಹಾಯಕ ಬರಹಗಾರನ್ನ ಹುಡುಕೊಳ್ಳೋದು ಹೇಗೆ, ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಹೊರಪ್ರಪಂಚದ ಜೊತೆಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು 10 ವರ್ಷ ಅಂಧ ಮಕ್ಕಳ ಶಾಲೆಯಲ್ಲಿ ಬೆಳೆದಿರ್ತೀವಿ. ಹೀಗಾಗಿ ಹೊರ ಪ್ರಪಂಚಕ್ಕೆ ಬಂದ್ಮೇಲೆ ನಾನು ವಿದ್ಯಾಪೋಷಕ ಬ್ರಿಡ್ಜ್ ಕ್ಯಾಂಪಿಗೆ ಸೇರ್ಕೊಂಡಾಗ ನನಗೆ ಎಲ್ಲ ಉಮೇಶ್ ಸರ್ ಮತ್ತೆ ರಶ್ಮಿ ಮೇಡಮ್ ಅಂತ ಇದ್ರು, ಗಣೇಶ್ ಸರ್ ಅಂತ ಇದ್ರು. ಅವರೆಲ್ಲ ನನಗೆ ಉತ್ಸಾಹ ತುಂಬಿದ್ರು. ಆಮೇಲೆ ಎಲ್ಲ ಸ್ನೇಹಿತರು ನನ್ನ ಪ್ರತಿಯೊಂದು ರೀತಿಯೊಳಗೂ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಸ್ಪೆಷಲಿ ನಾನು ಅನ್ನಪೂರ್ಣ ಮೇಡಮ್ ಅಂತ ಇವ್ರ ಬಗ್ಗೆ ಫಾತಿಮಾ ಮೇಡಮ್ ಬಗ್ಗೆ ಹೇಳಲೇಬೇಕು. ನನಗೆ ಎಷ್ಟೋ ಸಂದರ್ಭಗಳಲ್ಲಿ ನಾಳೆ ಎಕ್ಸಾಮ್ ಅದ ಅಂದ್ರೆ ಇವತ್ತಂತ ಎಲ್ಲರಿಗೂ ಏನು ಚಿಂತೆ ಇರುತ್ತಪ್ಪ ಅಂದ್ರೆ ಎಕ್ಸಾಮ್ ಹೇಗ್ ಬರೀತೀನಿ, ಹೇಗೆ ಓದ್ಕೋಬೇಕು ಅನ್ನೋ ಚಿಂತೆ ಇರುತ್ತೆ. ನಾನು ಅಡ್ವಾನ್ಸ್ ಎಲ್ಲ ಓದಿ ಮುಗಿಸಿರ್ತಿದ್ದೆ. ನನಗೆ ಯಾರು ಸಹಾಯಕ ಬರಗಾರ ಬರಲಿಲ್ಲ ಅಂತಂದ್ರೆ ನನ್ನ ಜೀವನ ವೇಸ್ಟ್ ಆಗುತ್ತೆ ಅನ್ನೋ ಚಿಂತೆ ನನಗೆ ಇರ್ತಿತ್ತು. ಅಂತ ಒಂದು ಸಂದರ್ಭದಲ್ಲಿ ಅನ್ನಪೂರ್ಣ ಮೇಡಮ್ ಏನ್ ಮಾಡ್ತಿದ್ರಂದ್ರೆ ತಮ್ಮಲ್ಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯಕ ಬರಗಾರ ಒದಗಿಸ್ಲಿಕ್ಕೆ ಸಾಕಷ್ಟು ಉನ್ನತ ಮಟ್ಟದೊಳಗೆ ಪ್ರಯತ್ನ ಮಾಡಿದ್ರು. ಅದು ನನ್ನ ಯಾವತ್ತೂ ನಾನು ಬರೋದಿಲ್ಲ. PUCಗೆ ಮತ್ತು ಡಿಗ್ರಿಗೆ ಅವ್ರ ಸ್ಟೂಡೆಂಟ್ಸಿಗೆ ಸಾಕಷ್ಟು ಜನ ಎಕ್ಸಾಮ್ ಬರ್ಕೊಟ್ಟು ನನ್ನನ್ನು ಈ ಸ್ಥಿತಿಗೆ ತಗೊಂಡ್ಬಂದ್ರು. ಆಮೇಲೆ JSS ಸಹಿತ ನನ್ನ ಮೇಲೆ ಬಾಳಿಗೆ ಅಂತ ಹೇಳ್ಬೋದು. ಎಲ್ಲಾ ಶಿಕ್ಷಕರು ನನಗೆ ಪ್ರೀತಿಯಿಂದ ಕಾಣ್ತಾ ಇದ್ರು. ಇನ್ನು ವಿದ್ಯಾಪೋಷಕರ ಸಂಸ್ಥೆ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಬೆಳೆದ ಹೆಮ್ಮರವಾಗಿದೆ ಅಂತಂದ್ರೆ ಅದು ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗೈತಿ ಅಂತಂದ್ರೆ ನಾವು ಅದಕ್ಕೊಂದಿಷ್ಟು ಏನಾದ್ರೂ ಕೊಡುಗೆನ
ಕೊಡ್ಬೇಕನ್ನೋದು ನಂದು ಕೂಡ ಮಹಾದಾಸೆ ಇದೆ. ನಾನು ಇವಾಗ MA ಮುಗಿಸ್ಕೊಂಡಿದ್ದೀನಿ. KCET ನಾನು ಇಡೀ ಡಿಸೇಬಲ್ ಪರ್ಸನ್ಗೆ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ತೆಗೆದುಕೊಂಡಿದ್ದೀನಿ. ಮತ್ತು ನೆಟ್ ಪರೀಕ್ಷೆಯನ್ನು ಕೂಡ ARF ಪರೀಕ್ಷೆಯನ್ನು ಕೂಡ ಪಾಸ್ ಆಗಿದ್ದೀನಿ. PhD ಮಾಡಿಕೊಂಡು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆದರೆ ಖಂಡಿತ ನಾನು ಎಲ್ಲ ಗುರುಗಳಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದಂದ್ರೆ ನನ್ನ ಕೈಯಾದಂತಹ ಸಹಾಯವನ್ನು 4 ಜನ ವಿದ್ಯಾರ್ಥಿಗಳಿಗಾದ್ರೂ ನಾನು ಕನಿಷ್ಠ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಶಿಕ್ಷಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಆಮೇಲೆ ಏನ್ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ಎಲ್ಲ ರೀತಿಯೂ ಅಂದ್ರೆ ಈಗ ಎಲ್ಲರೂ ಏನಂದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ಬಿಟ್ಬಿಡ್ತಾರೆ. ಬಟ್ ಇವ್ರು ಹಂಗಲ್ಲ, ಇವರು ಒಂದು ವಿಶೇಷವಾದ ರೀತಿಯಲ್ಲಿ ಎಲ್ಲಾ ರೀತಿಯಿಂದಲೂ ನಮ್ಮನ್ನು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢರನ್ನಾಗಿ ಮಾಡ್ತಾರೆ. ಮತ್ತು ಕೌಶಲ್ಯದ ಯುತವಾದಂತಹ ಒಂದು ತರಬೇತಿಯನ್ನ ನೀಡ್ತಾರೆ. ಆಮೇಲೆ ಜೊತೆಗೆ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ನಿಮಗೆಲ್ಲ ಗೊತ್ತಿರುತ್ತದೆ ಹೆಂಗಂದ್ರೆ ಗ್ರಾಮೀಣ ವಿಭಾಗದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಯಾವ್ದಪ್ಪ ಅಂತಂದ್ರೆ ಗಣಿತ, ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಂದ್ರೆ ವಿಜ್ಞಾನ ಮತ್ತೆ ಇಂಗ್ಲಿಷ್, ಈ 3 ಭಾಷೆಗಳು ನಮ್ಗೆ ಬಹಳ ಟಫ್ ಆಗ್ತವೆ. ಈ ರೀತಿ ಒಳಗೆ ಚಿಕ್ಕ ಮಕ್ಕಳ 3ರಿಂದ 8ನೇ ತರಗತಿವರೆಗೂ ಅನ್ಸುತ್ತೆ ಆ ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿಕ್ಕಾಗಿ ತಾವೇ ಸ್ವತಃ ಮೊದಲು ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವಂತಹ ಒಂದು ಕಾರ್ಯವನ್ನು ವಿದ್ಯಾಪೋಷಕ ಸಂಸ್ಥೆ ಹಮ್ಮಿಕೊಂಡಿದೆಯಲ್ಲ, ಇದು ಅತ್ಯಂತ ಕ್ಲಿಷ್ಟಕರವಾದ ಇದು ವ್ಯವಸ್ಥೆ. ಯಾಕಂದ್ರೆ ಯಾರು ಒಪ್ಪೋದಿಲ್ಲ ಗ್ರಾಮೀಣ ವಿಭಾಗದ ಮಕ್ಕಳಿಗೆ ಕಲಿಸ್ಲಿಕ್ಕೆ, ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಯಾರು ಈ ಕಾಲದಲ್ಲಿ ಒಪ್ಪೋದಿಲ್ಲ. ಅಂತ ಒಂದು ವ್ಯವಸ್ಥೆ ಇವರೇ ಸ್ವತಃ ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟು ಅವರು ಟ್ರೈನ್ ಅಪ್ ಮಾಡಿ ಮತ್ತು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಿಸಿ ಅಂದ್ರೆ ನವ ಭಾರತ ನಿರ್ಮಾಣ ಇಲ್ಲಿಂದ ವಿದ್ಯಾಪೋಷಕರ ಮೂಲಕನ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು. ನಾ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ ಹೆಂಗಿದ್ದಾರೆ ಅಂತಂದ್ರೆ ಒಂದು ಅದ್ಭುತವಾದ ಶಕ್ತಿ, ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಉಳ್ಳಂತಹ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲ ಶಿಕ್ಷಕರಿದ್ದಾರೆ. ನಾನು ಹೆಚ್ಚು ಮಾತಾಡ್ತಾ ಕೂಡುದಿಲ್ಲ, ಯಾಕಂದ್ರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಈ ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಒಂದು ಪುಟ್ಟ ಕವನ, ನಾನೇನು ಅಂತ ಕವನಗಾರ್ತಿಯನ್ನಲ್ಲ, ಆದ್ರೂ ನಾನು ತಿಳಿದ ಮಟ್ಟಿಗೆ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಕವನವನ್ನು ಒಪ್ಪಿಸುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಆ ಕವನ ಏನಂತಂದ್ರೆ, ಜ್ಞಾನದ ದೀಪವ ಬೆಳಗಲು ವಿದ್ಯಾಪೋಷಕ ಮೂಡಿತು. ಬಡತನದ ಕತ್ತಲೆಯ ಸೀಳಿ ಲಕ್ಷಾಂತರ ಬದುಕು ಬೆಳಗಿತು. ಕೌಶಲ್ಯ ತರಬೇತಿಯನ್ನು ನೀಡಿ ಆರ್ಥಿಕ ಸಹಾಯವು ಒಲಿದು ತಾರತಮ್ಯದ ಎಲ್ಲೆಯ ಮೀರಿ ಸಾಧನೆಗೆ ದಾರಿ ಮಾಡಿತು. ಇಂದಿನ ರಜತ ಮಹೋತ್ಸವದ ಸಂಭ್ರಮ ನಾಳೆಯ ಕನಸಿನ ಪ್ರಕಟ ಬೆಂಬಲ ಎಂದು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟು ಸರ್ವರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಹೇಳಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಟ್ ಅವರು ಆಕ್ಚುಲಿ ಬಹಳ ಎಫರ್ಟ್ ಹಾಕಿದ್ದಾರೆ. ಅವರಿಂದ ಎಫರ್ಟ್ ಬಹಳ ಐತಿ. ಅದು ನಮಗೆ ನಾವು ಆಗಲೇ ಒಂದು 40 ಮಾತಾಡಿದಾಗ ಒಂದೊಂದು ಇನ್ಸ್ಟೆನ್ಸು ಹೇಳಿದ್ದಾರೆ, ಹೇಳ್ಕೊಂಡು ಹೋದ್ರೆ ಭಾಳ ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ಭಾಳ ಮೋಟಿವೇಶನ್ ಐತಿ. ಅವ್ರಿಗೆ ಅಷ್ಟೇ ಅಂತಲ್ಲ, ಆ್ಯಕ್ಚುಲಿ ನಾನು ಭಾಳ ಎಮೋಷನಲ್ ಸ್ಟೇಜ್ನಾಗ ಮಾತಾಡೋದು. ನನಗೂ ಕೂಡ ಹಂಗೆ ಒಂದು ಸಿಂಪಲ್ ನನ್ನ ಹೇಳ್ತೀನಿ, ವಿದ್ಯಾಪೋಷಕ ನನಗೆ ಬಂತಂತಂದ್ರೆ ನಾನು 2004 ಒಳಗೆ ಮುಗಿತಂತ 88% ಆಗಿದೆ. ಮನೆಯಾಗ ಏನಂದ್ರು, ನಮ್ಮ ಅಕ್ಕನೂ ಇನ್ನೂ ಓದಕ್ಕೆ ಕಳಿಸಿದ್ರು, ಏನು ಓದ್ಬೇಡ, ಇಲ್ಲೇ ಮನೆಗೆ ಸಪೋರ್ಟ್ ಆಗುವ ಓಕೆ ಅಂತ ಹೇಳಿ ಜೆರಾಕ್ಸ್ ಇರ್ಬೋದು ಕೆಲಸ ನ್ಯೂಸ್ ಪೇಪರ್ ಸರ್ ನಾಗರಾಜ್ ಸರ್ ಸರ್ಗೆ ಇಷ್ಟ ಬಂದಿತ್ತು ಅದು ಆ್ಯಡ್. ಅದನ್ನು ಹೋಗಿ ಜೆರಾಕ್ಸ್ ಅಂಗಡಿ ತೋರಿಸಿ ಇದನ್ನು ದೊಡ್ಡ ಮಾಡಿ ಅಪ್ಲೈ ಮಾಡಿ ನಾವು ಕಾಲೇಜ್ ಫೀಸ್ ತುಂಬ್ತೇವೆ ಅಂತ ಹೇಳಿ ವಿದ್ಯಾಪೋಷಕದವ್ರು ಪ್ರಾಮಿಸ್ ಮಾಡಿಬಿಟ್ಟು ನಾವು ಕಾಲೇಜ್ ಫೀಸ್ ಮನೆಗೆ ಬಂದು ಕಾಲೇಜ್ ಫೀಸ್ ತುಂಬ್ತಾರೋ ಮತ್ತು ಮಕ್ಕಳಿಗೆ ಸರಿ ಅಂತೇಳಿ ಕಾಲೇಜ್ ಕೃಷ್ಣಕ್ಕೂ 11 to 12 ಮುಗಿತು.
ಮತ್ತು PUC ಬಂದು ನಮ್ಮ ಅಕ್ಕಂದು ಮೆಡಿಕಲ್ ಮಾಡತ್ತಿಲ್ಲ ಅವಾಗ ನೀನು ಮತ್ತೆ ನೋಡು ಅಂತ ಹೇಳಿ ವಿಚಾರ ಮಾಡಕ್ಕೆ BS ಅಂತ ಡಿಸೈಡ್ ಮತ್ತು ಒಂದು ಹಂಗ ಲೆಟರ್ ಬರೆಯೋದು ಆಲ್ರೆಡಿ ಸ್ಟೂಡೆಂಟ್ ಅದಕ್ಕೆ ಕೊಡ್ತಿದ್ದೇನೆ ನಾನು ಕೇಳಿ ಕ್ವಶನ್ ಮಾಡಿ ರಿಪ್ಲೈ ಇಮಿಡಿಯೇಟ್ ಬಂದು ಎಷ್ಟು ಕಾಲೇಜ್ ಫೀ ಐತಿ ನಾವು ತುಂಬ್ತೇವೆ ಮೇಡಮ್ ಇದ್ರು ಅವಾಗ ಥ್ಯಾಂಕ್ ಯು. ಅವಾಗ ರಿಪ್ಲೈ ಬಂದು 15,000 ಇತ್ತು ಅವಾಗ ನಮ್ಮ ಕಾಲೇಜ್ ಫೀ ಸರಿ ಕಟ್ತೇನೆ ಅಂತ ಅಂದ್ರೆ ಮುಗಿದು ಅಲ್ಲಿಂದ ಸ್ಟಾರ್ಟ್ ಆಯ್ತು ವಿದ್ಯಾಭೂಷಣ. ಇವತ್ತು ನಾನು ಫಸ್ಟ್ ಸ್ಟೂಡೆಂಟ್ ಆದ್ನಿ, ಆಮೇಲೆ ವಾಲಂಟಿಯರ್ ಅದೀನಿ, ಇವಾಗ ಅಲ್ಯೂಮಿನಿ ಅದೀನಿ, ಡೋನರ್ ಕೂಡ ಅದೀನಿ. ಸೊ ಎಲ್ಲ ಆಕ್ಟಿವಿಟೀಸು ರೋಲ್ಗಳನ್ನು ನಾನು ಪ್ಲೇ ಮಾಡ್ತೀನಿ. ಮುಂದೊಂದು ದಿನ ನಂದು ಎಲ್ಲ ಮೂವಿಗಳಂದ್ರೆ ಫುಲ್ ಟೈಮ್ ನಾನು ವಿದ್ಯಾಭೂಷಣಕ್ಕೂ ಇರ್ತೀನಿ. ಸೊ ಸ್ಮಾಲ್ ಥಿಂಗ್ ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಜಸ್ಟ್ ಬಿಕಾಸ್ ನಾನು ಎಮೋಷನಲ್ ಆದೆ, ಅದಕ್ಕೋಸ್ಕರ ಹೇಳೋಣ. ಥ್ಯಾಂಕ್ ಯು ಫಾರ್ ದಿ ಸ್ಟೇಜ್. ಹ್ಯಾಂಡ್ ಓವರ್ ದಿ ಮೈಕ್ ಟು ಮೇಡಮ್. ಹೇಳಾಯಿತು. ಸೊ ಇದರಲ್ಲಿ ವಾಲಂಟಿಯರ್ಸ್ ಮಾಡ್ತೀರಾ ಅಲ್ವಾ, ಸೊ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಇದೆ ಅಂದರೆ ಬಂದು ಮಾತಾಡ್ಬೋದು. ಸೊ ಫೀಡ್ಬ್ಯಾಕ್ ಅಂತ ಅಂದರೆ ನೀವು ಯಾವಾಗ ಜಾಯಿನ್ ಆದ ವಿದ್ಯಾಪೋಷಕರಿಗೆ ನಿಮ್ಮ ಲೈಫಲ್ಲಿ ಹೇಗೆ ಚೇಂಜಸ್ ತಂತು ವಿದ್ಯಾಪೋಷಕ ನಿಮ್ಮ ಲೈಫಲ್ಲಿ, ಆ್ಯಂಡ್ ಅದ್ರ ಜೊತೆಗೆ ಸೊ ಇದನ್ನ ಇನ್ನೂ ಇಂಪ್ರೂವೈಸ್ ಮಾಡಬೇಕು. ಲೈಕ್ ನಾವು ಬೆಂಗಳೂರಲ್ಲಿ ಆಲ್ರೆಡಿ ನಮ್ಮದೊಂದು ಗ್ರೂಪ್ ಇದೆ, ಅಲ್ಯೂಮಿನಿ ವಾಲಂಟಿಯರ್ಸ್ ನಾವು ಆಲ್ರೆಡಿ ಆ್ಯಕ್ಟಿವ್ ಆಗಿದ್ದೀವಿ. ಸೊ ಇದೇ ಥರ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನು ಮಾಡ್ಬೋದು ಏನು ಅಂತ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಬಂದು ಹೇಳ್ಬೋದು. ಎನಿವನ್ ಯಾರಾದರೂ ಬರ್ತೀರಾ? ಎಸ್ ಸರ್ ಪ್ಲೀಸ್. ಪ್ರಿನ್ಸಿಪಲ್ ವಯಸ್ಸು 76, 24 ವರ್ಷದಿಂದ ವಿದ್ಯಾಪೋಷಕ ಸಂಸ್ಥೆಗೆ ಸೇರಿದ್ದೀನಿ. ನಾನು ಇಂಗ್ಲೀಷ್ ಶಿಕ್ಷಕರು ಮತ್ತು ತುಂಬ ಇದೆ. ಆದರೆ ಈ ವಿದ್ಯಾಪೋಷಕ ಸಂಸ್ಥೆ ಜೊತೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಅನೇಕ ವಿದ್ಯಾರ್ಥಿಗಳಿಗೆ ನಾನು ಗೈಡೆನ್ಸ್ ಮಾಡಿದ್ದೀನಿ. ಒಂದೇ ನನಗೆ ಏನಂತಂದರೆ ಈಗ ನಾವು ತಂಗಿ ಹೇಳಿದ್ರು ಇಷ್ಟು ಖುಷಿ ಅನಿಸ್ತು ನಮಗೆ. ಯಾಕಂದರೆ ನಾನು ಅನೇಕ ರೆಸಿಡೆನ್ಷಿಯಲ್ ಬ್ರಿಡ್ಜ್ ಕ್ಯಾಂಪ್ದಲ್ಲಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಅನೇಕ ಹೇಳಿದ್ದೀನಿ, ಭಾಳಷ್ಟು ಅವರು ಸಂತೋಷಪಟ್ಟಿದ್ದಾರೆ. ಇನ್ನೊಂದು ಒಬ್ಬರು ಆ ತಂಗಿ ಹೇಳಿದ್ರು PhD ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ನಾವು ಇನ್ನೂ ತನೂ ಅವ್ರಿಗೆ ಮನಸ್ಸಿನಲ್ಲಿ ಒಂದು ನೀವು ಸಾಧನೆ ವಿಚಾರ ಮಾಡಿದ್ರೆ ಈ ವಿದ್ಯಾಪೋಷಕ ಪತಿ ಇಷ್ಟೆಲ್ಲ ನೀವು ಏನು ಪಡೆದಿದ್ದಿಲ್ಲ. ಇವು ನಾವು ಇನ್ನು ಎಷ್ಟು ವರ್ಷ ಬದುಕ್ತೀವಿ ಗೊತ್ತಿಲ್ಲ, ಆದರೂ ಉತ್ಸಾಹ ಇದೆ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದ್ರೆ ವಿದ್ಯಾಪೋಷಕ ಸಂಸ್ಥೆ ನಿಮಗೆ ಇಲ್ಲಿವರೆಗೆ ಏನು ನೀವು ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, IAS ಅಧಿಕಾರಿಗಳಿರ್ಬೋದು, ಆದರೆ ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ನೀವು ವಾಲಂಟಿಯರ್ ಆಗಿ ಅಥವಾ ವಿದ್ಯಾಪೋಷಕ ಸಂಸ್ಥೆಗೆ ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು. ಒಂದು ಸ್ಫೂರ್ತಿದಾಯಕವಾಗಿ ನೀವು ಅವ್ರ ಜೊತೆಗೆ ಇರಬೇಕು. ನಮಗೆ ವಿನಂತಿ ಇಷ್ಟೇ, ನೀವು ಆ ಉತ್ಸಾಹ ಕಡಿಮೆ ಆಗಬಾರ್ದು. ಯಾವಾಗಲೂ ವಿದ್ಯಾಪೋಷಕ ಸಂಸ್ಥೆ ಇಷ್ಟೆಲ್ಲ ಕೆಲಸ ಮಾಡಿ ತಿಕ್ಕೋಡ್ ಸರ್ ಅವರೆಲ್ಲ ಎಲ್ಲದಿನ ನೋಡ್ತೇವೆ. ನಾವು ಈಗ ಎಷ್ಟು ಒಂದು ಕೆಲಸ ಮಾಡ್ತೇವೆ ಅಂದರೆ ನೀವು ಅದನ್ನ ನನ್ನ ಕಡೆ ನಿಗೂ ಇಲ್ಲ ಅಂತಿಲ್ಲ, ನೀವು ಮನಸ್ಸು ಮಾಡಿದ್ರೆ ಏನನ್ನಾದರೂ ಮಾಡಬಹುದು ಅಂತ ಈ ವಿದ್ಯಾಪೋಷಕ ಸಂಸ್ಥೆ ಜೊತೆ ನೀವು ಮತ್ತಿಷ್ಟು ನೀವು ನಿರಂತರವಾಗಿ ನೀವು ಅದರ ಜೊತೆ ಇದ್ದುಕೊಂಡು ನೀವು ಗೈಡೆನ್ಸ್ ಮಾಡಿರಿ, ಮತ್ತೊಬ್ಬರಿಗೆ ಹೆಲ್ಪ್ ಮಾಡಿರಿ ಮತ್ತು ಪ್ರೇರಣೆಯಿಂದ ಇರಲಿ. ನಿಮ್ಮ ಜೊತೆ ಯಾವಾಗಲೂ ನಾವು ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಅವ್ರಿಗೆ ಎಷ್ಟು ಉತ್ಸಾಹ ಇದೆ ಅಂತ ನಾವು ನೋಡ್ಬೋದು. ಇದೇ 2 years ಬ್ಯಾಕ್ ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಒಂದು ಜಾಬ್ ಆಗಿತ್ತು. ಓಕೆ, ಒಂದು ಸ್ಟ್ಯಾಂಡರ್ಡ್ ಅಮೌಂಟ್ ಬರುತ್ತೆ ನನಗೆ, ಸಾಕು ಅಪ್ಪ ಅಮ್ಮ ನೋಡ್ಕೊಬೋದು ಅಂತ ಯೋಚನೆ ಇತ್ತು. ಅದಾದ್ಮೇಲೆ ಫುಲ್ ಒಂದು 5 months ಇನ್ಸ್ಟಾ ಸ್ಕ್ರಾಲ್ ಮಾಡೋದು, ಯೂಟ್ಯೂಬ್ ಸ್ಕ್ರಾಲ್ ಮಾಡೋದು, ಕೆಲಸ ಮಾಡೋದು, ಮತ್ತೆ ಮಲ್ಕೊಳ್ಳೋದು, ಇಷ್ಟೇ ಮಾಡ್ತಿದ್ದೆ ನಾನು. ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನೋ, ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಅಂತ ಹೇಳಿ ಮತ್ತೆ ಬ್ಯಾಕ್ ಒಂದು ವಾಲಂಟಿಯರ್ ಆಗಿ ಸೇರ್ಕೊಂಡಿದ್ರಲ್ಲಿ ಇದಕ್ಕೆ ಮೇನ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಕಾಲೇಜಲ್ಲಿದ್ದರೂ ತುಂಬ ಭಯ ಆಗ್ತದೆ. ಓಕೆ, ಯಾರಿರ್ತಾರೋ, ಹೆಂಗೆ ಮಾತಾಡೋದು ಗೊತ್ತಾಗಲ್ಲ, ಹೆಂಗೆ ಜಡ್ಜ್ ಮಾಡ್ತಾರೋ ಅಂತ ಗೊತ್ತಾಗ್ತಿದ್ದಿಲ್ಲ. ಬಟ್ ಇಷ್ಟೆಲ್ಲ ಪುಷ್ ಮಾಡೋದಕ್ಕೆ ಇಲ್ಲಿ ನಮ್ಮದು ಬೆಂಗಳೂರು ವಾಲಂಟಿಯರ್ ಅಲ್ಲಿ ಫೀಸ್ ಮಾಡಿದ್ದಾರೆ ವಿನಾಯಕ್ ಸರ್, ಕಲಬುರ್ಗಿ ಸರ್ ಮತ್ತೆ ವಿನಾಯಕ್ ಗೋಣಿ ಸರ್ ಅಂತ. ಸೊ ಅದಕ್ಕೆ ಅನೌನ್ಸ್ಮೆಂಟ್, ಸ್ಪೆಷಲ್ ಅನೌನ್ಸ್ಮೆಂಟ್ ಫ್ರಮ್ ದೆಮ್. ಐ ರಿಕ್ವೆಸ್ಟ್ ಬೋತ್ ಆಫ್ ದೆಮ್ ಟು ಕಮ್. ಐ ಟೋಟಲಿ ಅಗ್ರಿ ವಿತ್ ಯು ಕನಕ. ನಾನು ಅಷ್ಟೇ ಸೇಮ್. ನಾನು ಇವತ್ತು ನಿಂತ್ಕೊಂಡು ಇಷ್ಟು ಜನರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಅವ್ರಿಗೂ ಒಂದು ಕಡೆ ಅವರು ಮಾಡ್ತೀವಿ ಮೇಡಮ್ ಮಾಡಿ ಅಂತ ಅವ್ರು ಹೇಳಿ ಕೊಟ್ಬಿಡ್ತಾರೆ ಅಷ್ಟೇ. ನಿಮ್ಮ ರೆಸ್ಪಾನ್ಸಿಬಲ್ ಅವ್ರು ವೇಟ್ ಮಾಡಲ್ಲ, ಆ ಥರ ಇದ್ದಾರೆ. ಸರ್ ಟು ಯು. ಮಾಡಲ್ ಇದ್ದೀರಾ ಅಂತ ಅನಿಸ್ತಾ ಇದೆ. ಬಿಕಾಸ್ ಹೊಟ್ಟೆ ತುಂಬ ಊಟ ಆಗಿದೆ. ನಾವು ಊಟ ಇಟ್ಟು ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗ್ತಾ ಇದೆ.
ಮಾಡ್ಕೊಳ್ಳೋ ಸಮಯ. ಟಾಪಿಕ್ ಬೇರೆ ಅಂಥದ್ದೇ ಇದೆ, ಯಾವುದೂ ಆಟ ಆಡಿಸ್ತಾ ಇಲ್ಲ, ಯಾರಿಗೂ ನಾವು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇಲ್ಲ, ಮಾತಾಡೋದೇ ಇದು ಒಟ್ಟಿಗೆ ನಡೀತಾ ಇದೆ. ಸೊ ನಿದ್ದೆ ಬರೋದು ಸಹಜನೇ, ಇಟ್ಸ್ ಗುಡ್. ಬಟ್ ಇವತ್ತು ನಾವು ಇಲ್ಲಿ ಸೇರಿರೋ ಕಾರಣ ನಮ್ಮೆಲ್ಲ ನಿದ್ದೆಯಿಂದ ನಮ್ಮ ಹೊರಗಡೆ ಬರೆಸಿದೆ. ಓಕೆ, ದಟ್ಸ್ ವೇರ್ ವಿ ಆರ್ ಹಿಯರ್ ಟುಡೇ ಆ್ಯಂಡ್ ವಿ ಆರ್ ಏಬಲ್ ಟು ಸ್ಲೀಪ್ ಪೀಸ್ಫುಲ್ಲಿ. ದಟ್ಸ್ ಒನ್ ಮೋರ್ ರೀಸನ್ ವಿ ಆರ್ ಹಿಯರ್ ಟುಡೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬಿಗ್ ಥ್ಯಾಂಕ್ಸ್ ಟು ವಿದ್ಯಾಪೋಷಣ್. ಮೇಡಮ್ ಹೇಳಿದ್ರೆ ವಿ ಸ್ಕ್ವೇರ್ ಅದೆಲ್ಲ ಪ್ಲೀಸ್ ಎಲ್ಲ ಜಾಸ್ತಿ ತಗೋಬೋದು ಮನಸ್ಸಿಗೆಲ್ಲ. ನಾವು ಒಬ್ಬ ಸಾಧಾರಣ ಸೇವಕರು ಅಷ್ಟೇ, ಒಂದು ತಿರುಗಿ ಕೊಡುವಂಥ ಭಾವನೆ ಇಟ್ಕೊಂಡು ಮುಂದೆ ಇದ್ದೀವಿ. ಮುಂದೆ ಸಂಸ್ಥೆ ಏನು ಹೇಳುತ್ತೆ, ಏನು ಅದಕ್ಕೆ ಎಥಿಕ್ಸ್ ಇದೆ, ಮಾಡಲ್ಸ್ ಇದೆ, ಅದು ವ್ಯಾಲ್ಯೂಸ್ ಇದೆ, ಅದನ್ನು ತೊಗೊಂಡು ಮುಂದೆ ಹೋಗೋದಷ್ಟೇ ನಮ್ಮ ಕರ್ತವ್ಯ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಜೊತೆಗೂ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ, ಅದಕ್ಕೋಸ್ಕರ ಅದು ನಮಗೆ ಅನಿಸಿದೆ ಒಂದು ಅಷ್ಟೇ. ಸೊ ನಾವಿವತ್ತ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಬೇಕು ಅನ್ನೋದು ಅವಕಾಶ ಏನು ಅಂತಂದರೆ, ಈಗ ಆಲ್ಮೋಸ್ಟ್ ಒಂದು 7 ಇಯರ್ಸಿಂದ ಎಲ್ಲ ಸ್ಟಾಫ್, ವಿದ್ಯಾಪೋಷಣ್ ಎಲ್ಲ ಸ್ಟಾಫ್ ಬೆಂಗಳೂರಲ್ಲಿ ಅಲ್ಯೂಮಿನಿ ಮೀಟ್ಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ 7th year we have conducted last year 2025 December ಅಲ್ಯೂಮಿನಿ ಮೀಟ್ ಇನ್ ಬ್ಯಾಂಗ್ಳೂರ್ ಅಲೋನ್ ಅಂತ. ಬೇರೆ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ I don't have a count, but 7th alumni meet last time ಮಾಡಿದ್ದಾರೆ. Every time the only hurdle or only challenge was assembling alumni across the state or district or city. Every time ನಾವು 100 ಜನ 200 ಜನ ಸೇರಿಸ್ಬೇಕಂದ್ರೂ ಎಲ್ರಿಗೂ ಫೋನ್ ಮಾಡಿ, ಒಂದು ತಿಂಗಳ 2 ತಿಂಗಳ ಹಿಂದೆ ಫೋನ್ ಮಾಡಿ ಕರೆದು ಅವರಿಗೆಲ್ಲ ಬರೋದು ಮಾಡಿ, ಅವ್ರಿಗೆ ಸ್ವಲ್ಪ ಉತ್ಸಾಹ ತುಂಬಿ ಪ್ರೋತ್ಸಾಹ ಕೊಟ್ಟು ಅಲ್ಲಿ ಏನೋ ಗಾದೆ ಹೇಳಿ ಬರೋದನ್ನು ಮಾಡ್ತಿದ್ವಿ. ಓಕೆ, ಅದರಲ್ಲಿ ಒಂದು ಸ್ವಲ್ಪ ಜನ ಆಟೋಮೆಟಿಕ್ ಇನ್ಸ್ಪೈರ್ಡ್ ಇರ್ತಿದ್ರು, ಬರ್ತಾ ಇದ್ರು. ಬಟ್ ಸಮ್ ಪೀಪಲ್ ವಿ ಹ್ಯಾವ್ ಟು ಪುಷ್ ಆ್ಯಂಡ್ ಸಮ್ ಪೀಪಲ್ ಆರ್ ದೇರ್ ಹೂ ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್. ದಟ್ಸ್ ದ ಪ್ರೈಮರಿ ಥಿಂಗ್ ವಿ ಹ್ಯಾಡ್ ಅರ್ಡ್. ಚಾಲೆಂಜಸ್ ಸಿಗೋದು ಸ್ಟಾರ್ಟ್ ಆಗ್ತಿದೆ, ಕನೆಕ್ಟೆಡೇ ಇಲ್ಲ. ವಿದ್ಯಾಪೋಷಣ್ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ, ದೇ ಹ್ಯಾವ್ ಬಿಕಮ್ ವೆರಿ ಗುಡ್ ಪರ್ಸನ್ ಆರ್ ವೆರಿ ಗುಡ್ ಕರಿಯರ್ ಆಲ್ರೆಡಿ ಇದೆ, ಬಟ್ ಕನೆಕ್ಟೆಡ್ ಇಲ್ಲ. ಈಗ ಸದ್ಯಕ್ಕೆ ದೇ ಹ್ಯಾವ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ವಿದ್ಯಾಪೋಷಣ್. ಅವರನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೋಸ್ಕರ ಪ್ರಯತ್ನ. ಅಂದರೆ ವಾಪಸ್ ಅಂದರೆ ನಮಗೇನು, ನೀವು ಬಂದು ಡೊನೇಷನ್ ಕೊಡಿ, ನೀವು ಬಂದು ನಮಗೆ ಏನೋ ಸಹಾಯ ಮಾಡಿದ್ರೆ ದಟ್ಸ್ ನಾಟ್ ದ ಥಿಂಗ್. ಬನ್ನಿ, ನಮ್ಮ ಫ್ಯಾಮಿಲಿಯಲ್ಲಿ ಇರಿ, ಜೊತೆಯಲ್ಲಿ ನೀವೇನೋ ಸ್ವಲ್ಪ ಗೈಡೆನ್ಸ್ ಕೊಡಿ ಅಷ್ಟೇ. ವಿ ಆರ್ ನಾಟ್ ಆಸ್ಕಿಂಗ್ ಎನಿ ಡೊನೇಷನ್ಸ್, ನಥಿಂಗ್. ಅದು ಆ ಪ್ರಯತ್ನ ಮಾಡಲಿಕ್ಕೋಸ್ಕರ ನಾವು ಎಲ್ಲರೂ ಸೇರಿಸಬೇಕು. ದಟ್ ಇಸ್ ಮೇಕಿಂಗ್ ಅ ಬಿಗರ್ stronger family. That's the purpose. Why we make this alumni meets is not just collect money, collect donations, no. Make stronger family of Vidyapóಷಣ್. Okay, that's the primary reason. ಇವತ್ತು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಯಾವಾಗಲೇ alumni ಮಾಡಿದ್ರು, that is the primary purpose. Okay, automatic donations ಎಲ್ಲ ಬರ್ತಾನೆ ಇರ್ತದೆ. That's part and parcel of the life. Okay, so ಇದೆಲ್ಲ ಕಷ್ಟ ನಮ್ಗೆ ಗೊತ್ತಿದೆ. ಸರ್ಗಳು ನಮ್ಮ ರತ್ನ ಮೇಡಮ್ ಇದ್ದಾರೆ, ಮ್ಯಾಕ್ಸ್ ಸರ್ ಇದ್ದಾರೆ, ಎಲ್ಲ ಸ್ಟಾಫ್ ಯಾರಾಗಿದ್ದಾರಲ್ಲ ಅವ್ರಿಗೂ ಕಷ್ಟ ಗೊತ್ತಿದೆ. ಬಿಕಾಸ್ ಎವ್ರಿ alumni meet ಯೂಸ್ ಟು ಕಾಲ್ ಸೋ ಮೆನಿ ಪೀಪಲ್ ಆ್ಯಂಡ್ ಆಸ್ಕ್ ದೆಮ್ ಟು ಜಾಯಿನ್. ಓಕೆ, ಈ ಕಷ್ಟನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವೈ ವಿ ಥಾಟ್ ಸರ್, ಗೋಣಿ ಸರ್, ವಿ ಥಾಟ್ ವೈ ನಾಟ್ ಮಿಟಿಗೇಟ್ ದಿಸ್ ರಿಸ್ಕ್ ಆರ್ ಕಂಪ್ಲೀಟ್ಲಿ ಬ್ರಿಂಗ್ ಔಟ್ ದಿಸ್ ಚಾಲೆಂಜ್. ವಿ ರೀಸೆಂಟ್ಲಿ ಥಾಟ್ ದಟ್ why not bring everybody at one place. So with that we had an idea, why not create a portal wherein all the alumni from the student stage itself, ಆಮೇಲೆ ಸ್ಟೂಡೆಂಟ್ಸ್ ಅಂದರೆ ಯಾವಾಗ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ and they are next entry stage, that stage itself we will onboard them into this portal. So ಅಲ್ಲಿಂದ ಹಿಡಿದು till they are into their career, all the alumni are connected at one place. That is Vidyapóಷಣ್ Alumni Community Board. That's the idea, and with sir's help we have successfully launched portal today and it is live. Thank you. So it was all his technical help.
that we are able to do portal live, and today I am announcing that we are having a portal today. So everybody across the state, wherever you are, across India, across the globe, wherever you are, you can be connected through Vidya Poshan alumni portal. If you don't have the call, okay, no issues, you are here on the portal, and anytime you can connect with anybody across, right? So this is the announcement. The link we are going to share in the WhatsApp group. I'm just announcing the link name. It's www.bpalumni.in. You can note it down. www.bpalumni.in. So we are going to share it later on. So what is the basic things? ಈ ಸದ್ಯಕ್ಕೆ ಅದರಲ್ಲಿ ಬಹಳಷ್ಟು ಫೀಚರ್ಸ್ ಆ್ಯಡ್ ಮಾಡಿಲ್ಲ. We are currently registering all the alumni and exiting students into this portal. So we will start adding many more features into this so that we keep all people engaging. Okay, and also like some elders said here today on the stage, we have a vision to take it to next level, so that helps back Vidya Poshan again. That's the vision, to engage all people at that portal. That's the thing. Right, sir? Yeah, thank you everyone. So please, I would request at this moment, who all are available here as alumni and the exiting students who are right now going to pass out and get into the career, please register into this portal, and you will be connected from there on. Yeah, thank you. What is the list? Thank you, sir. ಸ್ಟಾರ್ಟ್ ನಾನೇ ಮಾಡಿದ್ದೀನಿ ಸರ್ ಅದಕ್ಕೆ, ಬಟ್ ಫಾರ್ವರ್ಡ್ ಮಾಡೋದು ಪೂರ್ತಿ ನಮಗೆ ಆಗಲ್ಲ. ಅದೇ ವಿ ಹ್ಯಾವ್ ಅ ಟೀಮ್, ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಟೈಪ್ ಹಾಕಿದ್ದಕ್ಕೆ ಟು ಡೂ ಮೈ ಓನ್. ಸೊ ಟೀಮ್ ವರ್ಕ್ ಎಲ್ಲರೂ ಮಾಡಿದ್ವಿ. ನಮ್ಮ ಪರ್ಪಸ್ಸು ಸರ್ ಹೇಳಿದಂಗೆ ಸಿಒ ಸರ್ ಗೈಡೆನ್ಸ್ ಕೊಟ್ಟಿದ್ದಾರೆ. ವಿ ಆರ್ ಪ್ಲಾನ್ ಟು ಇಂಪ್ಲಿಮೆಂಟ್. ಬೆಳಿಗ್ಗೆ ಸರ್ ಹೇಳಿದಂಗೆ ಎಲ್ಲೋ ಒಂದು ನಂತರ ಇದೊಂದು ಹೆಲ್ಪ್ ಅನ್ನೋ ವರ್ಡ್ ಇತ್ತು. ಬೆಳಿಗ್ಗೆ ಸರ್ ಕ್ಲೀನ್ ಮಾಡಬೇಕು ನಾನು. ಸೊ ವಿ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ನಾವು ಸೇವೆ ವಿದ್ಯಾಭೂಷಣಕ್ಕೆ ನಮ್ಮ ಕಡೆಯಿಂದ ಆಗಿರೋ ಸೇವೆ ಮಾಡ್ತಿದ್ದೀವಿ ಸರ್. ನೆಕ್ಸ್ಟು ವಿ ನೀಡ್ ಐಡಿಯಾಸ್. ಸೊ ನಮ್ಮ ಕಡೆಯಿಂದ ನಮ್ದು ಏನಂತಂದರೆ ಬೆನಿಫಿಟ್ ತಗೊಂಡು ಹೋಗಿರೋರು ಈಗ 50% ಏನೋ ಬರ್ತಿದ್ದೀವಿ. ಅವರೆಲ್ಲ ನಮ್ಮ ಕಡೆಯಿಂದ ನಾವು ಒಂದು ಕಡೆ ಸೇರಿಕೊಂಡು ಅಲ್ಲಿಂದ ನಮ್ಮಿಂದ ಏನು ಮಾಡಲಿಕ್ಕಾಗುತ್ತೆ, ಹಾಗೆ ನೀವು ಹೇಳಿ ನಾವು ಏನು ಮಾಡ್ಬೋದು, ಏನು ಮಾಡಲಿಕ್ಕಾಗುತ್ತೆ. ನಾಟ್ ಬಿ ಏಬಲ್ ಟು ಕಮ್ ಹಿಯರ್ ಆನ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇಟ್ಕೊಂಡು ನಮ್ಗೆ ಏನು ಮಾಡಲಿಕ್ಕಾಗುತ್ತೆ. ನೀವು ಹೇಳಿ ನಾವು ಮಾಡ್ತೀವಿ, ಪೋರ್ಟಲ್ ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ ನಾಟ್ ಐಸೋಲೇಟೆಡ್ ಪೋರ್ಟಲ್. This is a subset of VP organization portal. With your permission, we would request you to integrate it. Facebook page is on alumni connect करके ಅಲ್ಲಿ ಸಾಧ್ಯ ಆದ ಪೋರ್ಟಲ್ ಅಲ್ಲಿ ನಮ್ಮ URL ಪೋಸ್ಟ್ ಮಾಡಿ. and we are subset of the superset of Vidya Poshan. ಆಗಿ ಹೋದವರು ನಾವು ಈ ಕಡೆ ಇದ್ದೀವಿ, ನಮ್ಮ ಕಡೆಯಿಂದ ಏನು ಮಾಡಲಿಕ್ಕಾಗುತ್ತೆ ಅದನ್ನ ನಿಮ್ಮ ಗೈಡೆನ್ಸ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ ಯಾರು ಆಲ್ರೆಡಿ ಅಲುಮ್ನೈ ಇದ್ದೀರಿ, ಸೊ ಫಸ್ಟ್ ಥಿಂಗ್ ಪೋರ್ಟಲ್ ಸ್ಲೋ ಇದೆ ಬಿಕಾಸ್ ವಿ ಆರ್ ರನ್ನಿಂಗ್ ಆನ್ ಫ್ರೀ ವರ್ಷನ್. The moment we migrate, it will be faster. Slow ಇದೆ. It may take 1 minute to register or check first time. Slow ಇದೆ, register ಆಗುತ್ತೆ. We need ideas. What do we implement? For example, when I started it, I had some idea. So how it should look like. Since this is a separate forum, I don't want to take the name from where I got the idea. Primary source is my Vidya Poshan portal. So if I go and click on a donate page, it opens my Vidya Poshan donation page. Your URL, your bank details, everything is displayed there. I can donate. I see now me. I don't have to wait for a year end to do a donation. The moment I feel, okay, I want to donate something, I go to my alumni portal and do it. And alumni is including me, we are present. And very probably now ತುಂಬಾ ಗೊತ್ತಿಲ್ಲ ಯಾಕೆ ನಮ್ಮಲ್ಲಿಯ ತಪ್ಪು ಕಲ್ಪನೆ ಗೊತ್ತಿಲ್ಲ. ನಮ್ಗೆ ಏನು ಅಂತಂದ್ರೆ ನಮ್ದೆಲ್ಲ ಕರೆಕ್ಟ್ ಆಗಿದೆ ಸಾಕು, ಯಾರೋ ಮಾಡ್ತಾರೆ ಯಾರೋ ಮಾಡ್ತಾರೆ, ಅದರಿಂದ ಹೆಂಗೆ ಹೊರಗ್ತಾರೆ ಅಂತ ನಾವು ಪ್ರಯತ್ನ ಮಾಡ್ತೀವಿ. ವಾಲಂಟಿಯರ್ಸ್ ನಾವು ಅದೇ ಗೈಡೆನ್ಸ್ ಬೇಕು. ಹೌದು ರಿಟೇನ್ ಬ್ಯಾಕ್ ಕಾಲ್ ಮಾಡ್ತೀವಿ, ಮೆಸೇಜ್ ಏನೋ ಮಾಡ್ತೀವಿ, ಬಟ್ ವರ್ಕೌಟ್ ಆಗ್ತಿಲ್ಲ ನಮಗೆ. ಜಾಸ್ತಿ ಜನ ಕರೆಕ್ಟ್ ಆಗ್ತಿಲ್ಲ. ಯಾವಾಗ ಮತ್ತೆ ಸಿಒ ಹೇಳ್ಬೋದು, ಅಟೆಂಡ್ ಮಾಡ್ಬೋದು, ಅವೇ ಹಾಕಿದ್ರು ಅವೇ ಹಾಕಿ ಅಷ್ಟೇ ಇರ್ತೀವಿ. ಎವ್ರಿ ಇಯರ್ ವಿ ಟ್ರೈ ಟು ಬ್ರಿಂಗ್ ಸಮ್ ಮೋರ್ ಪೀಪಲ್. ಸೊ ವಿ ನೀಡ್ ಯುವರ್ ಅಡ್ವೈಸ್. ಸೊ ಪೋರ್ಟಲಿನ ನಮ್ಗೆ ಡೀಟೇಲ್ಸ್ ಇದೆ, ನಿಮಗೆ ಇನ್ಫೋ ಮಾಡ್ಬೋದು, ಮೇಲ್ ಮಾಡ್ಬೋದು, ಡೀಟೇಲ್ ಬರುತ್ತೆ, ಫೋನ್ ನಂಬರ್ ಸಿಗುತ್ತೆ ನಮ್ಮದು. ಐಡಿಯಾಸ್ ಕೊಡಿ. ನೀವೆಲ್ಲ ಅದರಲ್ಲಿ ತುಂಬಾ ನಿಪುಣರು, ತುಂಬಾ ಜನ ಹೋಗಿ ರೂಟ್ ಲೆವೆಲ್ ಅಲ್ಲಿ ಹೆಂಗೆ ಅವ್ರು ತಗೊಂಡ್ರ ಮೇಲೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಇನ್ಫಾರ್ಮೇಶನ್ ನಮ್ಗೂ ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ. ಸೊ ವಿ ವುಡ್ ಟ್ರೈ ಟು ಬಿ ದಿ ಸೆಲ್ಫ್ ಡ್ರೈವಿಂಗ್ ಪಾರ್ಟ್ ಆಫ್ Vidya Poshan.
ಇನ್ನೊಂದು ಡಿಪೆಂಡ್ ಆಗುತ್ತೆ ಸರ್. ನಮ್ಗೆ ಇರೋ ಮಾಹಿತಿ ಪ್ರಕಾರ ಪೋರ್ಟಲ್ ಮಾಹಿತಿ ಪ್ರಕಾರ ವಿದ್ಯಾಭೂಷಣ್ will run again another 25-50 years, but still want to be a major part of it. We want to help. ಎಲ್ಲಿ ಸಾಧ್ಯ ಇದೆಯೋ ನಮ್ಗೆ ಯೂಸ್ ಮಾಡ್ಕೊಳ್ಳಿ. ಈ ಪೋರ್ಟಲ್ ಇಂದ ಏನೇನು ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಮಾಡಲಿಕ್ಕೆ ಸಿಗ್ತೀವಿ ಅಷ್ಟೇ ಅಂತ ಇಲ್ಲ. And again it is all, we have so many volunteers here sitting, we have so many people sitting here, and it's just taking my name, it's a team work and we will build it again going forward. Thank you. ನಮಗೂ ಹಂಗೆ ಅನಿಸ್ತಾ ಇದೆ. ನಮಗೂ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ ಸ್ವಲ್ಪ ಫೀಲ್ ಆಗ್ತಾ ಇದೆ. ಅಯ್ಯೋ ರಾಮ, ಸೊ ಇಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಅದು ನನ್ನ ಮೇನ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಒಂದು ಚಿಕ್ಕ ಗೇಮ್ ಆಡೋಣ. ಇಲ್ಲ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಪಕ್ಕ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಎಸ್ ನೋ ಏನೋ ಆನ್ಸರ್ ಇಲ್ಲ. ಆಡೋಣ ಬೇಡವಾ? ಇನ್ನೂ ಜೋರಾಗಿ. ಓಕೆ, ಸೊ ಗೇಮ್ ಏನಿಲ್ಲ, ತುಂಬಾ ಸಿಂಪಲ್. ಎಲ್ರಿಗೂ 1 2 3 ಕೌಂಟ್ ಮಾಡಕ್ ಬರುತ್ತಲ್ಲ? ಎಸ್, ಬಟ್ ಒಂದು ಟ್ವಿಸ್ಟ್ ಅಷ್ಟೇ. ಸರ್ ನಿಮ್ಗೆ ಆನ್ಸರ್ ಸರ್ ನಿಮ್ಗೆ ಬರಲ್ಲ ಅಂದ್ರೆ ನಾನು ಹೇಳ್ಕೊಡಕ್ಕಾಗಲ್ಲ. ಸೊ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮಲ್ಟಿಪಲ್ಸ್ ಆಫ್ 5 ಅಂದ್ರೆ 5 10 15 20 ಇರುತ್ತಲ್ಲ, ಆ ನಂಬರ್ನ ನೀವು ಹೇಳ್ಬಾರ್ದು, ಕ್ಲಾಪ್ ಮಾಡಬೇಕು. ಓಕೆ, ಸೊ 2 ಟೀಮ್ ಇದೆ, ನೀವು ವರ್ಸಸ್ ನಾವು. ಓಕೆ, ಸೊ ಯಾರು ಕ್ಲಾಪ್ ಮಾಡಿದ ನಂಬರ್ ಹೇಳ್ತೀರಲ್ಲ ವಿಲ್ ಲೂಸ್ ದ ಗೇಮ್. ರೆಡಿ? ಸೊ ನಾವು ಸ್ಟಾರ್ಟ್ ಮಾಡೋದಾ ನೀವು ಸ್ಟಾರ್ಟ್ ಮಾಡ್ತೀರಾ? ಇದಕ್ಕೂ ಆನ್ಸರ್ ಇಲ್ಲ. ನೀವು ಸ್ಟಾರ್ಟ್ ಮಾಡ್ತೀರಾ? ಓಕೆ, ಸ್ಟಾರ್ಟ್. ಎಲ್ಲರೂ ಜೊತೆಗೆ 2 4 ಆಕ್ಟಿವ್ ಇದ್ದಾರೆ. 6 8 12 14 16 18 ಓಕೆ, ಎಲ್ಲರೂ ಆಕ್ಟಿವ್ ಇದ್ದಾರೆ. ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಮ್ಮೆಲ್ಲರಿಗೂ AI ಬಗ್ಗೆ ಗೊತ್ತಲ್ವಾ? ಚಾಟ್ GPT, ಜೆಮಿನೈ. ಒಂದು ನಿಮಿಷ. It's all because we are celebrating 25th anniversary of our Vidyaposha. The small brainchild of Raghavendra Trikota sir, it has become a huge banyan tree. It is giving nest and rest to so many birds just like us. To introduce myself, my name is Saujanya Shinde. I joined the Vidyaposha in the year 2019 after clearing my SSLC examination. I had scored a quite good marks, it was 97.44. But you know, to join the colleges, really I was taken aback just because of the sophisticated fees of the colleges. I used to think like, really, will I be able to continue my future education? I was having so many dreams then, but only thing in my mind was like, will I be able to do? Because financial burden was the biggest thing. At that moment, I came across Vidyaposha, and that too I wasn't knowing. There was one of my friends, she used to stay in village. She came to my home, she was like, you will stay in Dharwad, and you know, there is one NGO Vidyaposha, it will help so many students. I want to apply. If you know the address, please take me to that institution. Along with her, I came. Then I came to know about Vidyaposha, and joining Vidyaposha was just like a golden moment of my life. It just changed my life. Not only the financial assistance I have taken from Vidyaposha, emotional, financial, physical, psychological, all type of support I had received from Vidyaposha, especially our mentors. They are just like our parents. They used to guide about each and everything. And I should mention Fatima also. She used to take much personal care of mine. And along with financial assistance, I have received the books, library facilities, and when the corona outbreaks took place, we was more worried about our education. I have received tab, laptop, ration kits, so many things. What all Vidyaposha has done for me, I can't forget that. What a mother should do for a baby, that Vidyaposha has done for me. Whenever Vidyaposha comes to my mind, I never see it as an NGO or an institution. I just feel it like a mother. At that time when I was in SSLC, you know, good food, good dresses, a decent life was just like a dream. But now when I'm enjoying it, the thing which comes to my mind, before the God is Vidyaposha, and after finishing my PUC, when I was in BCom first sem, and
but still now Vidya Poshak is guiding me, supporting me so much. And though I am not a part of Vidya Poshak students, VP volunteers will be calling me for various functions like Independence Day, many other programs. Though I am missing the stage, though I am missing the friends and all, after joining the post office, but once again Vidya Poshak is recreating it for me. And today, coming back to Vidya Poshak function, it is just like I am running back to my mother. And what all happy things, how much happy we are, is all because of Ravindra Tikorda sir. Once again, thanks from the bottom of my heart to this sir. Really, Vidya Poshak has done so much for me, and even I want to contribute too much for it. But somewhere in my heart, I feel like GDS is a small job. I have very, not bad. I have good range of salary. Still, I should do. From the day when I am preparing for UPSC, and even our Vidya Poshak students like Professor Desai sir, Raman sir, they have given so much of guidance to us, to the existing students also. And one fine day when I will also get civil services, and to Vidya Poshak which has given so many things to me, even I will also give back too much. Once again, thank you so much. Thank you so much. ನಾನು 2009ರಿಂದ ವಿದ್ಯಾಭೂಷಣದಲ್ಲಿ ಸ್ಟೂಡೆಂಟ್ ಆಗಿದ್ದೆ. ಇವಾಗ ವಾಲಂಟಿಯರ್ ಆಗಿದ್ದೀನಿ. ಅವಲಂಬಿತ ದೊಡ್ಡದಾಗಿದೆ. ಇವತ್ತು ಟಾಪಿಕ್ ಏನಂದ್ರೆ ರೆವಲ್ಯೂಷನರಿ ಎಐ ಅಂದ್ರೆ ಎಲ್ಲರೂ ಕಣ್ತರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗಂದ್ರು. ಯಾಕಂದ್ರೆ ಪ್ರತಿದಿನ ಎಐ ಇದ್ರೆ ಮುಂದೆ ಏನೋ ಒಂಥರ ಪರಿಸ್ಥಿತಿ ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಸ್ವಲ್ಪ ಜನರಿಗೆ ಅಂತೇಳಿ ನಾನು ಇವತ್ತು ಶಾರ್ಟ್ ಆಗಿ ಒಂದು 5ರಿಂದ 10 ನಿಮಿಷದಲ್ಲಿ ಪ್ರೆಸೆಂಟೇಷನ್ ಕೊಡ್ತೀನಿ. ಇಂಗ್ಲಿಷ್ ನಲ್ಲಿ ಕೊಡೋದ್ರೆ ನನಗೆ ಅರ್ಥ ಆಗಲ್ಲ. ಅತಿ ಕನ್ನಡದಲ್ಲಿ ಏನಾದರೂ ನನಗೂ ಬರಲ್ಲ. ಓಕೆ, ಇಂಟ್ರಾಕ್ಟಿವ್ ಮಾಡಬೇಕಂದ್ರೆ ನಾನು ಅಷ್ಟೊಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆದರೂ ಹೇಳ್ತೇನೆ ಸ್ವಲ್ಪ. ನಾವು ಇಲ್ಲಿ ಚಾರ್ಜ್ ಇದೆ, ಕೋಪರ್ ಏನಿದೆ, ಇದ್ದಾರೆ, ಸಿಕ್ಕಾಪಟ್ಟು ಮಾಡಲ್ಗಳಿದ್ದಾರೆ. ಯಾಕಂದ್ರೆ ಒಂದು ಈವೆಂಟ್ ಕ್ರಿಯೇಟ್ ಮಾಡಕ್ಕೂ ಫೋಟೋಗ್ರಾಫರ್ ಹತ್ರ ಹೋಗ್ತಿದ್ವಿ, ಸಾಕಷ್ಟು ಅಮೌಂಟ್ ಪೇ ಮಾಡ್ತಿದ್ವಿ. ಇವಾಗ ನೋಡಿ ಮೊಬೈಲ್ ಅಲ್ಲಿ ಇಟ್ಕೊಂಡಿರ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀರ. ಯಾವ ತರ ಬೇಕಾದ್ರೆ ಸಿಎಂ ಕೂಡ್ತೀರಾ, ಪಿಎಂ ಕೂಡ್ತೀರಾ, ಇಲ್ಲ ಫ್ರಾಡ್ಸ್ ಅಲ್ಲಿ ಇರ್ತೀರಾ, ಇಲ್ಲ ಫ್ರಾಡ್ಸ್ ಅಲ್ಲಿ ಜಂಪ್ ಮಾಡೋದು ಎಲ್ಲ ತರ ತೋರಿಸ್ತಿರ್ತೀರ. ಇವನ್ನೆಲ್ಲ ಯಾವ ತರ ಯಾವ್ದು ಫೋಟೋಗ್ರಾಫರ್ ಇಟ್ಟಿಗೆ ಏನು ಬೇಕಾಗಿಲ್ಲ, ಜಸ್ಟ್ ಅಪ್ಲೋಡ್ ಮಾಡ್ತೀರಾ, ಹೇಳ್ತೀರಾ ಓಕೆ ನಾನು ಈಗ ಆಗ್ಬೋದು ತೋರಿಸ್ಬೇಕು. ನೀವೇನಾದ್ರೂ ಫೋಟೋ ಎಡಿಟಿಂಗ್ ಬೇಕಾದ್ರೆ ಇದು ನಾಟ್ ಅಬೌಟ್ ಫೋಟೋ ಎಡಿಟಿಂಗ್ ಇನ್ ಆಲ್ ದ ಫೀಲ್ಡ್. ಓದಿದ ನೆಕ್ಸ್ಟ್ ಟೈಮ್ ಇವಾಗ ಇದನ್ನ ಯಾವತ್ತಿಂದ ಬರ್ತಾ ಇದೆ ಅಂದ್ರೆ ಈ ಸಲ ಕ್ಲಿಯರ್ ಆಗಿ ನಿಮಗೆ ಇದು ಎಐ ಅನ್ನೋದು ಅಂದ್ರೆ ಇದು ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್ ಕಾಂಪಿಟೇಟಿವ್ ಆಗ್ತಾ ಇರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು 1950 ಒಂಥರ ರೂಲ್ ಬೇಸ್ ಇತ್ತು. ರೂಲ್ ಬೇಸ್ ಅಂದ್ರೆ ನಮ್ಮ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಈ ಫ್ಯಾಸಿನೇಷನ್ ಆಗ್ಬೋದು ಹೇಳ್ಕೊಂತ ಹೋಗ್ತಿದ್ವಿ. ಇದನ್ನ ಬೇಡ ಅದನ್ನ ನೋಡ ಅದನ್ನ ಬೇಡ ಅಂತ ಹೇಳ್ತಾ ಇದ್ವಿ. ಅದನ್ನ ಕಂಪ್ಯೂಟರ್ ಡಿಸೈಡ್ ಮಾಡ್ಕೊತಾ ಹೋಗ್ತಾ ಇತ್ತು. ಆದ್ರೆ ಈಗ ಮಷೀನ್ ಲರ್ನಿಂಗ್ ಬಂದಿದೆ, ಡೀಪ್ ಲರ್ನಿಂಗ್ ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಜನರೇಟಿವ್ ಎಐ ಇದೆ. ಜನರೇಟಿವ್ ಎಐ ನೆಕ್ಸ್ಟ್ ಬರ್ತಾ ಇರೋದು ಏಜೆನ್ಸಿ ಬರ್ತಾರೆ. ಏಜೆನ್ಸಿ ಅಂದ್ರೆ ನಾವು ಎಲ್ಲ ನೋಡಿದ್ವಲ್ಲ, ಅವ್ರು ಬಂದು ಪ್ರತಿಯೊಬ್ಬರಿಗೆ ಕೇಳ್ತಾ ಇದ್ರು LIC ಮಾಡಿ ಫ್ಯೂಚರ್ ಚೆನ್ನಾಗಿರುತ್ತೆ ಆ ತರ ಎಲ್ಲ ಕೇಳ್ತಾ ಇದ್ರು. ಅದೇ ತರ ನಿಮಗೆ ಎಐ ಏಜೆಂಟ್ಸ್ಗಳು ನಿಮಗೆ ಬೇರೆ ಬೇರೆ ಕೆಲಸಗಳನ್ನ ಅಸೈನ್ ಮಾಡಿ ನೀವು ನಾಳೆ ಒಬ್ಬರೇ ನಾವೇ ಕೆಲಸ ಮಾಡಿಕೊಳ್ಳುವಂತ ಟೆಕ್ನಾಲಜಿ ಬರುತ್ತೆ. ಅದು ಏಜೆಂಟ್ ಎಐ ಹೇಳ್ತಾರೆ. ಅದು ಇರುವಂತ ಟೆಕ್ನಾಲಜಿ ಹೇಗಿದೆ ಅಂದ್ರೆ ನೀವು ಅದಕ್ಕೆ ಇನ್ಪುಟ್ ಕೊಡ್ತೀರಾ, ಅದಕ್ಕೆ ಹೇಳ್ತೀರಾ ಈ ತರ ಮಾಡಂತ, ಅದಕ್ಕೆ ನಿಮ್ಗೆ ಕನ್ಫರ್ಮ್ ಕೇಳುತ್ತೆ, ಓ ಬೇಡ ಅಂತೇಳಿ. ಆದ್ರೆ ಯಾರು ನೋಡಲ್ಲ
ಈ ತರ ಈಗ ಅಗ್ರಿಮೆಂಟ್ ಕೊಟ್ಟು ಅಗ್ರಿ ಕೊಟ್ಟಿಲ್ಲ. ಮುಂದಿನ ಏನಾದ್ರಲ್ಲಿ ಎಲ್ಲ ಸೇಫ್ ಆಗಿರ್ತಾರೆ ಅಲ್ಲ. ಯಾಕಂದ್ರೆ ಎಲ್ಲ ಅಗ್ರಿಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಿ ಇವಾಗ ನಿಮ್ದು ವಿಡಿಯೋಸ್ ಅವೆಲ್ಲ ಕಂಟಿನ್ಯೂ ಆಗಿದ್ರೆ ಅಗ್ರಿ ಕೊಡುವಂತ ಏನು ಬೇಕಾದ್ರೆ ಅಪ್ಲೋಡ್ ಮಾಡಿದ್ರೆ ಅವ್ರು ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕಾಗಿ ಹುಷಾರಾಗಿ ಯೂಸ್ ಮಾಡ್ಕೊತಾ ಇರ್ಬೋದು. ಅವ್ರು ಟ್ರಸ್ಟ್ ಮಾಡಿ ಅತಿ ನೆಕ್ಸ್ಟ್ ಇದೊಂದು ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಅಥವಾ ಕಂಟ್ರೀಸ್ ಇರೋದು. ಇದರಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ 2025 ಇಂದ 26 ಪ್ರಕಾರ 60 to 70% ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಡಿಪೆಂಡ್ ಆಗೋದು AI ಜನರೇಟೆಡ್ ಕೋಡ್ ಮೇಲೆ. ಇದು ಅಪ್ಕಮಿಂಗ್ 90% ಹೋಗ್ತಾ ಇದೆ. ಇದು ಮನುಷ್ಯರು ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾಳೆ ನೋಡೋದು ಕೋಡ್ ಮಾಡ್ತಾ ಇದ್ದಾರೆ ಏಜೆಂಟ್ಸ್ಗಳು, ಇವರೆಲ್ಲ ನೋಡೋದಷ್ಟೇ. ನೆಕ್ಸ್ಟ್ ಇದು ಅಕ್ರಾಸ್ ಮಲ್ಟಿಪಲ್ ಇಂಡಸ್ಟ್ರಿ. ಇನ್ ಎಜುಕೇಶನ್ ಸಿಸ್ಟಮ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಅಷ್ಟೊಂದು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಫ್ಯೂ ಆಫ್ ಯೂಸ್ ಮಾಡ್ತಾ ಇದ್ದಾರೆ. 60 to 90% of AI tools are involved in education nowadays, and also healthcare agri, medical laws agri, diagnosis diagnosis agri, even discovery agri next generation use ಮಾಡಬಹುದು. ಅದೇ ರೀತಿ ರಿಸರ್ಚ್ ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ತುಂಬಾ ಕಷ್ಟ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ಬಂದಿದೆ 2022 ಅಲ್ಲಿ. ಮತ್ತೆ 2021 ಅಲ್ಲಿ ಚಾಟ್ ಜಿಪಿಟಿ ಲಾಂಚ್ ಆಯಿತು. ಆವಾಗ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಯೂಸರ್ಸ್? ಫಾರ್ ಎಕ್ಸಾಂಪಲ್ 22 ಅಲ್ಲಿ ಫಸ್ಟ್ ಟೈಮ್ ಚಾಟ್ ಜಿಪಿಟಿ ಓಪನ್ ಆದಾಗ ಆಲ್ಮೋಸ್ಟ್ 100 ಮಿಲಿಯನ್ ಯೂಸರ್ಸ್ ಅಟ್ ಸೇಮ್ ಟೈಮ್ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ 2026 ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ರೇಟಿಂಗ್ ಹೋಗಿದೆ. ಅದು ಅಲ್ಲದೆ ಬಟ್ ಏಜೆಂಟ್ ಸಿಸ್ಟಮ್ಸ್ ಬಂದಿದ್ದಾವೆ, ಆ ಥರ ಅವನ್ನೆಲ್ಲ ಯೂಸ್ ಮಾಡಬಹುದು. ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ ಕಂಪೇರಿಟಿವ್ಲಿ ಅದರ್ ಕಂಟ್ರೀಸ್. ಯುರೋಪಿಯನ್ ಕಂಟ್ರಿ ಆಗಲಿ ಅಮೆರಿಕನ್ ಕಂಟ್ರಿ ನೋಡಿದ್ರೆ ತುಂಬಾ ಡೆವಲಪ್ ಆಗ್ತಿದೆ. ಇವನ್ ಇಂಡಿಯಾದ ಕಾಂಪಿಟೇಷನ್ ಜಾಸ್ತಿ ಇದೆ, ಟ್ಯಾಲೆಂಟ್ಸ್ ಇದ್ದಾರೆ. ಹೇಗೆ ನಾವು ವಿದ್ಯಾಕೋಶದ ಟ್ಯಾಲೆಂಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರ, ಆ ಥರ ನೀವು ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ದೀರಾ. ವಿದ್ಯಾಕೋಶ more than 2000 students are meant for the higher education engineering, and also they are contributing to the industry. ಇದು ಸ್ವಲ್ಪ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ತೋರಿಸಿದ್ರೆ ಇದು ಇಂಪ್ಯಾಕ್ಟ್ ಇದೆ ಹೌ ಏಜೆಂಟ್ AI ಆರ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ ಅನ್ನೋದು ಅದು ಕ್ಲಿಯರ್ ಆಗಿ ಕಾಣಲ್ಲ. ನೆಕ್ಸ್ಟ್ ಈ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಹೇಗಾಗುತ್ತೆ AI ಜನರೇಷನ್ ಸರ್ 2025 ಇಂದ ಜಸ್ಟ್ ಹ್ಯೂಮನ್ ಇಂಟೋರೇಷನ್ ಬೇಕಾಗಿದೆ. ನೆಕ್ಸ್ಟ್ ಅಲ್ಲಿ 2 to 3 ಇಯರ್ಸ್ ಅಲ್ಲಿ ಮಲ್ಟಿ ಏಜೆಂಟ್ ಸಿಸ್ಟಮ್ಸ್ ಇದ್ದಾರೆ. ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಅಂದ್ರೆ ಮನುಷ್ಯ ಯಾರು ಬೇಕಾಗಿಲ್ಲ ಅನ್ನೋ ತರ ಬರ್ತಾ ಇದೆ. ಮನುಷ್ಯ ಗಾಳಿ ಬಂದು ಲೇಡಿ ಆಗಿಲ್ಲ ಆ ಥರ ಆಗುತ್ತೆ. ಅದು ಇನ್ನ ಆರ್ಗನೈಸೇಷನ್ 50 ಅದರಲ್ಲಿ ಆಲ್ಮೋಸ್ಟ್ ಡಿಸ್ಕವರಿ ಆದರೆ ರೋಬೋಟಿಕ್ಸ್ ಬರ್ತಿದ್ದಾರೆ. ಈ ಸಲ ಎಲ್ಲ ಮಾಸ್ಟರ್ ಅವರೆಲ್ಲ ನೋಡಿದ್ರೆ ಅವ್ರು ನಮಗೆ ರೋಬೋಟ್ಸ್ ಕೆಲಸ ಮಾಡೋದು ಹ್ಯೂಮನ್ಸ್ ಬೇಕಾಗಿಲ್ಲ ಆ ಥರ ಎಲ್ಲ ಇದೆ. ಇದೊಂದು ಫ್ಯೂಚರಿಸ್ಟಿಕ್ ಏಜೆಂಟ್ AI ಹೌ ಇಟ್ ವಿಲ್ ವರ್ಕ್ ಇನ್ ದ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ವಿಧಾನಸೌಧದಲ್ಲಿ ನಾವು ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಯಾವ ಥರ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಇವಾಗ ಅಡ್ವಾನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ನೀಡ್ ಟು ಫೋಕಸ್ ಅಂತ ಇಂಜಿನಿಯರಿಂಗ್ AI ಟಾಪಿಕ್ಸ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಸ್ಟ್ ಫಾರ್ ಸ್ಕಿಲ್ಸ್ ಇರುತ್ತೆ. ಸ್ಕಿಲ್ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ದಟ್ ನೀಡ್ ಟು ಬಿ ಫಾರ್ ದ ಏಜೆಂಟ್ ನಾಟ್ ಫಾರ್ ದ ಹ್ಯೂಮನ್ ಆ ಥರ ಹೋಗ್ತಾರೆ. ಐಡಿಯಾಸ್ ಮೋರ್ ಇಂಪಾರ್ಟೆಂಟ್ ಫ್ರಮ್ ದ ಹ್ಯೂಮನ್ಸ್. ಯಾವ ಥರ ಹೇಳಂದ್ರೆ ಮನುಷ್ಯನಿಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಏಜೆಂಟ್ಸ್ ಯಾವ ಥರ ವರ್ಕ್ ಮಾಡ್ತಾರೆ. ಮನೆಯಲ್ಲಿ ತಾಯಿಯಲ್ಲಿ ಹೆಣ್ಮಗಳಾಗಿ ಅಡುಗೆ ಮಾಡ್ತಿದ್ದಾರಲ್ಲ, ಅಡುಗೆ ಮಾಡುವಾಗ ಅವ್ರ ಐಡಿಯಾಸ್ ಏನಿರ್ತಾರೆ ಮನೆಯಲ್ಲಿ 3 ಸ್ಟವ್ ಇದ್ರೆ 7 ಸ್ಟವ್ ಅಲ್ಲಿ ಒಂದೊಂದು ಕೆಲಸ ಮಾಡಿ ಸ್ವಲ್ಪ ಬೇರೆ ಕೆಲಸ ಕಟಿಂಗ್ ಮಾಡೋ ಚಾಪ್ ಮಾಡ್ಕೋತಾರೆ. ಈಗ ರೊಟ್ಟಿ ಮಾಡ್ತಾರೆ, ಅವ್ರು ಏನ್ ಮಲ್ಟಿಪಲ್ ಅಸೈನ್ ಮಾಡ್ತಾರೆ. ಅದೇ ತರ ಏಜೆಂಟ್ಸ್ ಕೂಡ ಇವಾಗ 3 ಸ್ಟವ್ ಇದೆ ಅಂದ್ರೆ 3 ಏಜೆಂಟ್ಸ್ ಇದ್ದಾರೆ ಅವ್ರಿಗೆ. ಅದೇ ತರ ನೆಕ್ಸ್ಟ್ ನೀವು ಅದೇ ತರ ಯುಟಿಲೈಸ್ ಮಾಡ್ಕೋಬಹುದು ಏಜೆಂಟ್ ಅಂತ ಹೇಳ್ತಾ ಇದ್ದಾರೆ. ಈ ಟಾಪಿಕ್ಸ್ ಜಾಸ್ತಿ ಫೋಕಸ್ ಕೊಟ್ಟು ಟ್ರೈನಿಂಗ್ ಕೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ.
ಇವನ್ ಇನ್ ಎಜುಕೇಶನ್ ಸಿಸ್ಟಮ್ ಇದು ಜಾಸ್ತಿ ಯೂಸ್ ಆಗುತ್ತೆ ಅಂತ ಹೇಳ್ತೇನೆ. ಈ ಸ್ಟಡಿ ಬಗ್ಗೆ ಡೈರೆಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.